ನಾವು ಇವತ್ತು ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಸುಬ್ರಹ್ಮಣ್ಯ ಭಟ್ರವರ ಮನೆಯಲ್ಲಿದ್ದೇವೆ. ರಾಸಾಯನಿಕಕ್ಕೆ ನೀವು ವಿರೋಧ ರಾಸಾಯನಿಕ ಗೊಬ್ಬರಕ್ಕೆ ವಿರೋಧವಿಲ್ಲ. ಹೌದು, ರಾಸಾಯನಿಕ ಸಿಂಪಡಣೆಗೆ ನಾವು ಸ್ವಲ್ಪ ಸರಿಯಲ್ಲ. ಪೇರಿಯವನ್ನು ಸಾಕುವಂತದ್ದಲ್ಲ, ಅದು ಸ್ವಲ್ಪ ಡೇಂಜರಸ್. ಈ ಒಂದು 10 ಏರಿಯಲ್ಲಿ ಕಟ್ಟುವಂತದ್ದು ಅದು ಪೆಟ್ಟಿಗೆಯಲ್ಲಿ ನಿಲ್ಲುವುದು ಕಷ್ಟ. ಅಂದ್ರೆ ಅದು ಬರ್ತದೆ, ವಲಸೆ ಹೋಗುದು ಜಾಸ್ತಿ. ನಾನು ಒಂದಷ್ಟು ಕಡೆ ಕೇಳಿದಾಗ ಆರ್ಟಿಫಿಷಿಯಲ್ ಅದಕ್ಕೆ ಯೂಸ್ ಮಾಡುವಾಗಿಲ್ಲ. ಆರ್ಟಿಫಿಷಿಯಲ್ ಯೂಸ್ ಇದಕ್ಕೆ ಮಾತ್ರ. ಇದಲ್ಲೆಲ್ಲ ಹೆಣ್ಣು ಮಟ್ಟ ಕೆಲಸಗಾರ ನೊಣ, ಹೆಣ್ಣು. ಇದು ಎಲ್ಲ ನೊಣಗಳು, ಅದು ಹೆಣ್ಣು ಜಾತಿ. ಇದು ರಾಣಿ ದೊಡ್ಡ ಸೈಜ್ ನೋಡಿ. 10 ವರ್ಷ ಇದ್ದದ್ದು ಇದು ನನ್ನಲ್ಲಿ ಇತ್ತು. ಅಂದ್ರೆ ಅದಕ್ಕೆ ಒಮ್ಮೆ ರೋಗ ಬಂದ ಮೇಲೆ ಎಲ್ಲ ಒಮ್ಮೆ ನಾಶ ಆಯ್ತು. ಈ ಸಹಕಾರಿ ಸಂಘ ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಸಹಕಾರ ಆಗಿ ಬಂದಿದೆ? ಅಲ್ಲ, ಸಹಕಾರ ಸಂಘದ ನಮ್ಮ ಸಹಕಾರವನ್ನು ಅದು ಹೇಳಿ ಇಲ್ಲ, ಅಷ್ಟು ಇದೆ, ಅಷ್ಟು ಸಹಕಾರ ಇದೆ ನಮಗೆ. ಈಗ ಅಂದ್ರೆ ಕಾಡು ಮಾವು 2 ಗಿಡ ಮಾಡಿ ಅದರಿಂದ ಕಸಿ ಕಟ್ಟಿದ್ದೇನೆ. ಓ, ಅದ್ಭುತ ಅದ್ಭುತ ಅದ್ಭುತ. ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಸುಬ್ರಹ್ಮಣ್ಯ ಭಟ್ರವರ ಮನೆಯಲ್ಲಿದ್ದೇವೆ. ಈ ತೋಟದಲ್ಲಿ ಸುಬ್ರಹ್ಮಣ್ಯ ಭಟ್ರವರ ಜೊತೆಯಲ್ಲಿರುವಂತಹ ಸಂದರ್ಭದಲ್ಲಿ ಕೃಷಿ ರತ್ನ ಎಂಬಂತಹ ಒಂದು ಪ್ರಶಸ್ತಿ, ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಕಾರ್ಯಕ್ರಮದಲ್ಲಿ ಕೃಷಿ ರತ್ನ ಪ್ರಶಸ್ತಿಗೆ ಭಾಜನರಾದಂತಹ ನಮ್ಮ ಸುಬ್ರಹ್ಮಣ್ಯ ಭಟ್ರವರ ಜೊತೆ ನಾವಿದ್ದೇವೆ. ಪಡಂಗಡಿ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಅಂಟೋನಿ ಫರ್ನಾಂಡಿಸ್ ರವರು ನಮ್ಮ ಜೊತೆ ಇದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಸುಕೇಶಿನಿ ಮೇಡಮ್ ರವರು ನಮ್ಮ ಜೊತೆ ಇದ್ದಾರೆ. ಸೊ ನಿಮಗೂ ಕೂಡ ಆರ್ಥಿಕ ಸ್ವಾಗತ. ಬಿಟ್ರೆ ನಿಮ್ಗೂ ಕೂಡ ಸ್ವಾಗತದಲ್ಲಿ ಅವರ ಮಗ ಕೂಡ ಇವತ್ತು ಬೆಂಗಳೂರಿಂದ ಬಂದು ರೀಚ್ ಆದದಷ್ಟೇ. ಸೊ ಕಿಶೋರ್ ಭಟ್ರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮ್ಗೂ ಕೂಡ ಸ್ವಾಗತ. ಬಿಟ್ರೆ ಕೃಷಿ ರತ್ನ ಎಂಬಂತ ಪ್ರಶಸ್ತಿ ನಿಮ್ಗೆ ಸಿಕ್ಕಿದೆ. ಆ ಒಂದು ಪ್ರಶಸ್ತಿ ನಿಮ್ಗೆ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಪ್ರಶಸ್ತಿ ನಿಮ್ಗೆ ಸಿಗ್ಬೇಕಾದ್ರೆ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ನಿಮ್ಮನ್ನು ಗುರುತಿಸಿದ್ದಾರೆ. ಒಂದು ಬಹಳಷ್ಟು ವರ್ಷಗಳಿಂದ ಕೃಷಿಯನ್ನು ಮಾಡಿದ್ದೀರಿ. ಆ ಕೃಷಿಯಲ್ಲಿಯೂ ಕೂಡ ಒಂದು ವಿಭಿನ್ನವಾದಂತಹ ಕೃಷಿ, ಮಿಶ್ರ ಬೆಳೆಯನ್ನು ನೀವು ಮಾಡ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ನಿಮಗೆ ಕೃಷಿ ರತ್ನ ಎಂಬಂತ ಪ್ರಶಸ್ತಿ ನಿಮ್ಗೆ ಸಿಕ್ಕಿದೆ. ಏನ್ ಅನಿಸ್ತಾ ಉಂಟು ನಿಮಗೆ ಈ ಪ್ರಶಸ್ತಿ ಸಿಕ್ಕಿದಂತಹ ಸಂದರ್ಭದಲ್ಲಿ, ಆ ಕಾರ್ಯಕ್ರಮದಲ್ಲಿ ನಿಮಗೆ ಸಿಕ್ಕಿದಂತ ಅನುಭವ? ಬಹಳ ಖುಷಿ ಅನಿಸಿತು. ಅಂತೂ ನೀವು ಒಂದು ಇಂಥ ಕೃಷಿಯನ್ನು ಇದು ಪ್ರೋತ್ಸಾಹ ಮಾಡಿದ್ದು ಬಹಳ ಖುಷಿ ಆಯ್ತು ಎಲ್ರಿಗೂ. ಅಂದ್ರೆ ಅದರಲ್ಲಿಯೂ ನಮಗೆ ಕೃಷಿ ಮಾಡುವಂತವರಿಗೆ, ಅಂದ್ರೆ ಮಿಶ್ರ ಬೆಳೆ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಕೆಲವರೆಲ್ಲ ಒಂದೇ ಬೆಳೆಯನ್ನು ಮಾಡ್ತಾ ಇರ್ತಾರೆ. ನಾವು ಹಾಗೆ ಇಲ್ಲ, ಎಲ್ಲಾ ಕೃಷಿಯನ್ನು ಅಂದ್ರೆ ಕೃಷಿ ಎಲ್ಲಾ ಕೃಷಿಯೂ ಬೇಕು. ಬರೀ ಒಂದು ಅಡಿಕೆ ರಬ್ಬರ್, ಅದ್ರ ರಬ್ಬರೇ ಇರುವುದು ಅಲ್ಲ. ನಮ್ಮಲ್ಲಿ ಜಾಗದಲ್ಲಿ ಏನೆಲ್ಲ ಬೆಳೆಸಬಹುದು ಅದನ್ನು ಮಿಶ್ರವಾಗಿ ಬೆಳೆಸಿದ್ರೆ ನಮಗೆ ಆರ್ಥಿಕವಾಗಿ ಎಲ್ಲ ಯಾವ್ದಾದ್ರು ಒಂದರಲ್ಲಿ ಲಾಸ್ ಆದ್ರೆ ಮತ್ತೊಂದರಲ್ಲಿ ಪಿಕಪ್ ಆಗ್ತದೆ. ಈಗ ಇದು ಜೇನು ಕೃಷಿ ಎಂದು ದೊಡ್ಡ ಲಾಭದಾಯಕ ಅಂತಂದಲ್ಲ, ಇದು ಒಂದು ಕೃಷಿಗೆ ಪೂರಕ. ಅಂದ್ರೆ ಪರಾಗಸ್ಪರ್ಶಕ್ಕೆ ಅಡಿಕೆ ಆಗ್ಲಿ, ತೆಂಗಾಗ್ಲಿ, ಬೇರೆ ಏನೇ ಬೆಳೆಗಳು, ಈಗ ತರಕಾರಿ ಮಾಡುದಾದ್ರು, ಅದಕ್ಕೆ ಸೌತೆ ಆಗಲಿ, ಮುಳ್ಳು ಸೌತೆ ಆಗಲಿ, ಏದೇ ಕೃಷಿ ಮಾಡುದಾದ್ರು ಅದಕ್ಕೆ ಪರಾಗಸ್ಪರ್ಶಕ್ಕೆ ಜೇನು ನೊಣ ಅಗತ್ಯ ಬೇಕೇ ಬೇಕು. ಅದು ಈಗ ಕಾಲದಲ್ಲಿ ಸ್ವಲ್ಪ ಈ ವಿಷವನ್ನು ಬಿಡುವ ಕಾರಣ ಕೆಲವು ಬದಿಲು ನಾಶ ಆಗ್ತಾ ಇದೆ. ನಾನು ಅದಕ್ಕಾಗಿ ಬಹಳ ವಿರೋಧ ವ್ಯಕ್ತಪಡ್ತಾ ಇದ್ದೇನೆ. ನಾನು ಆದಷ್ಟು ರಾಸಾಯನಿಕಕ್ಕೆ ನೀವು ವಿರೋಧ ರಾಸಾಯನಿಕ ಗೊಬ್ಬರಕ್ಕೆ ವಿರೋಧ ಇಲ್ಲ, ರಾಸಾಯನಿಕ ಸಿಂಪಡಣೆಗೆ ನಾನು ಸ್ವಲ್ಪ ಸರಿಯಲ್ಲ. ಇಲ್ಲ ಮಾಡುದಿಲ್ಲ, ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗ್ತಾ ಇಲ್ಲ. ಅಂದ್ರೆ ಈಗ ಅಡಿಕೆಗೆ ಹಾಗೆ ಈಗ ಮೈಲ್ತುತ್ತು ಸುಣ್ಣ ಮಾತ್ರ ಅದೊಂದು ನ್ಯಾಚುರಲ್ ಇದು ಕೊಡುವಂತದ್ದು. ಇದರಿಂದ ನೊಣಗಳಿಗೆ ಏನು ತೊಂದರೆ ಆಗುದಿಲ್ಲ. ಮತ್ತೆ ರೋಗರ್ ಬಿಡ್ತಾರೆ. ಮತ್ತೆ ಈಗಿನ ಹೊಸೊಂದೊಂದು ಕರಾಟೆ ಅಂತ ಏನೋ ಬಂದಿದೆ. ಮತ್ತೆ ಎಂಡೋ ಸ್ವಲ್ಪ ಮೊದಲಿತ್ತು, ಅದೆಲ್ಲ ಇದಕ್ಕೆ ನಾಶಕ್ಕೆ ಪ್ರಮುಖ ಕಾರಣ. ಹೆಸರು ಬೇರೆ ಬೇರೆ ಕೊಡ್ತಾರೆ ಅಷ್ಟೇ. ಅದ್ರ ಸ್ವಲ್ಪ ಬಂದಿರಿ ಹಳೆ ಮಧ್ಯ ಹೊಸ ಬಾಟ್ಲಿ ಅದು ವ್ಯತ್ಯಾಸ ಆಗಿರ್ತದೆ ಅಷ್ಟೇ. ಬಟ್ ನೀವು ನಿಮ್ಮ ತೋಟದಲ್ಲಿ ಮಿಶ್ರ ಬೆಳೆ ಅಂತ ಹೇಳಿದ್ರಿ.
ಯಾವ ಎಲ್ಲ ಮಿಶ್ರ ಬೆಳೆಯನ್ನು ನೀವು ಈ ನಿಮ್ಮ ತೋಟದಲ್ಲಿ ಈಗ ಬೆಳೆಸ್ತಾ ಇದ್ದೀರಿ? ನಮ್ಮ ತೋಟದಲ್ಲಿ ಅಡಿಕೆ ಜೊತೆ ಕಾಳುಮೆಣಸು, ಮತ್ತೆ 1 ಎಕರೆ ತೆಂಗಿನ ತೋಟ ಇದೆ. ಅದರಲ್ಲಿಯೂ ಕಾಳುಮೆಣಸು ಇದೆ, ಕೊಕ್ಕೋ ಇದೆ. ಓ. ಮತ್ತೆ ಈಗ ಸದ್ಯಕ್ಕೆ ನೆಕ್ಸ್ಟ್ ಬರುವ ಒಂದು ಇದಕ್ಕೆ ನಾವು ಸ್ವಲ್ಪ ಕಾಫಿ ಹಾಕ್ಬೇಕು ಅಂತ ಯೋಚನೆಯಲ್ಲಿ ಇದ್ದೇನೆ. ಈಗಾಗಲೇ ಇಲ್ಲಿ ಸ್ವಲ್ಪ ಒಂದು 10 ಗಿಡ ನಟ್ಟಿದ್ದೇನೆ ಸ್ಯಾಂಪಲ್ಗೆ ಯಾವ ರೀತಿ ಬರ್ತದೆ ನೋಡ್ಲಿಕ್ಕೆ. ಅಂದ್ರೆ ಈಗ ಅದ್ರ ಕೆಲಸ ಆಗಿಲ್ಲ, ಆಹಾ. ನಾಟಿ ಆಗಿದ್ದಷ್ಟೇ, ನಾಟಿ ಆಗಿ ಹೆಚ್ಚು ಸಮಯ ಆಗ್ಲಿಲ್ಲ. ಹೌದು. ಈಗ ಅದಕ್ಕೆ ನೀರೆಲ್ಲ ಕೊಡ್ಲಿಕ್ಕೆ ಇದೆ. ನೋಡಿ ಇಲ್ಲಿ ಇದೆ ಕಾಫಿ ಗಿಡ. ಹಾಗೆ ರಬ್ಬರಿನ ಎಡೆಯಲ್ಲಿ ಕಾಫಿ ಆಗ್ತದೆ ಅಂತ ನಮ್ಮೂರಿನಲ್ಲಿ ಬೆಳೀತಾರೆ ಅಂತ ಒಂದು ಮಾಹಿತಿ ಇತ್ತು. ಆ ಮಾಹಿತಿಗೆ ಹೋಗಿದ್ದೆ. ಈಗ ಡಿಸೆಂಬರ್ ನಲ್ಲಿ ವಾಪಸ್ ಒಂದು ಮಾಹಿತಿ ಇದೆ. ಎಲ್ಲಿ ಅದು ಮಾಹಿತಿ ಕಾರ್ಯಾಗಾರ ಆಗ್ತಾವೆ? ಪುತ್ತೂರಿನಲ್ಲಿ ಸುಭದ್ರ ಕಲ್ಯಾಣ ಮಂಟಪದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೆ. ಕೊಡ್ತಾರೆ. ಒಳ್ಳೆ ಮೆಣಸು ಮತ್ತು ಕಾಫಿ. ಆಕ್ಚುಲಿ ಕಾಫಿ ಎಲ್ಲ ಬೆಳೆಯುವಂತದ್ದು ನಾವು ಅಂದ್ರೆ ಸಕಲೇಶಪುರ, ಮಡಿಕೇರಿ ಆ ಭಾಗದಲ್ಲಿ ಜಾಸ್ತಿ, ಮೂಡಿಗೆರೆ ಎಲ್ಲ ಜಾಸ್ತಿ. ಅಂದ್ರೆ ನಮ್ಮ ಈ ಕಡೆ ಸುಳ್ಯ ಭಾಗದಲ್ಲಿ ಬೆಳೆಸ್ತಾ ಇದ್ದಾರೆ. ಈಗಾಗಲೇ ಪುತ್ತೂರಿನಲ್ಲಿ ಒಬ್ರು ಮಾಡಿದ್ದಾರೆ. ಅದರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ. ಬೆಳೆ ಯಾವ ರೀತಿಯಲ್ಲಿ ಬರ್ತದೆ? ಬೆಳೆ ಅಲ್ಲಿ ಎಷ್ಟು ಬರುದಿಲ್ಲ ಅಂತ, ಇಲ್ಲಿ ಲಾಸ್ ಆಗುದಿಲ್ಲ. ಮಿಶ್ರ ಬೆಳೆಯಲ್ಲಿ ಇದನ್ನು ಒಂದು ನಾವು ಬೆಳೆಯಬಹುದು ಅಂತ. ತೋಟದ ನಡುವಲ್ಲಿ ಜಾಗ ಎಲ್ಲಿ ವೇಸ್ಟ್ ಆಗ್ತದೆ ಅಲ್ಲಿ ಮಾಡಬಹುದು, ನಾಟಿ ಮಾಡಬಹುದು. ಈಗ ರಬ್ಬರಿಗೆ ಹೋಗುವಂತ ದಾರಿ ಇದೆಯಲ್ಲ, ಅದು ಮತ್ತೆ ಇನ್ನೊಂದು 2 ಇದರ ಮಧ್ಯದಲ್ಲಿ ನಾವು ಮಾಡಬಹುದು, ಬೆಳೆಸಬಹುದು. ಜಾಸ್ತಿ ಎತ್ತರಕ್ಕೆ ಹೋಗುದಿಲ್ಲ. ಮತ್ತೆ ವಾತಾವರಣ ಅಂದ್ರೆ ಭೂಮಿ ತಂಪಾಗಿರ್ತದೆ ಕಾಫಿ ಗಿಡ ಬಂದ್ರೆ. ಮತ್ತೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನೋಡ್ಬೇಕು ಈಗ ಡ್ರಿಪ್ ಇರಿಗೇಷನ್ ಮಾಡಿಲ್ಲ, ಬರೀ 10 ಗಿಡ ನೆಟ್ಟಿದ್ದು ಈ ವರ್ಷಕ್ಕೆ. ಈ ಸತಿ ನೀವು ಕಾಫಿ ಬೆಳೆಯನ್ನು ಕೂಡ ನೀವು ಪ್ರಾಯೋಗಿಕವಾಗಿ ಒಂದು 20 ಗಿಡಗಳನ್ನು ನೆಟ್ಟಿದ್ದೀರಿ. ಅದನ್ನು ಬಿಟ್ಟು ಈಗ ಭತ್ತದ ಕೃಷಿ ಏನಾದ್ರು ಮಾಡ್ತಾ ಇದ್ದೀರಾ? ಭತ್ತದ ಕೃಷಿಯು ಮಾಡ್ತಾ ಇದ್ದೇನೆ. 1 ಎಕರೆ ಗದ್ದೆ ಇದೆ. ಅಂದ್ರೆ ನಮ್ಮ ಪಿತ್ರಾರ್ಜಿತ ಬಂದದ್ದು. ಆ ಗದ್ದೆಯನ್ನು ನಾವು ಹಾಳು ಮಾಡುದು ಬೇಡ. ಪಾರಂಪರಿಕವಾಗಿ ನೀವು ಭತ್ತದ ಕೃಷಿಯನ್ನು ನನ್ನ ಅಜ್ಜನ ಕಾಲದಿಂದ ಯಾವ ರೀತಿಯಲ್ಲಿ ಬಂದಿದೆ ಅದೇ ಕೃಷಿಯನ್ನು ಇವತ್ತು ಕೂಡ ಮುಂದುವರಿಸ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಿ. ನಿಮ್ಮ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ವರ್ಷಕ್ಕೆ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ತಯಾರು ಜಾಸ್ತಿ ಇದೆ ಅಂತ ಹೇಳ್ಬೋದು. ನಮ್ಮ ಮಕ್ಕಳು, ನನ್ನ ಅಣ್ಣ ಒಬ್ರು ಮಂಗಳೂರಲ್ಲಿ ಇದ್ರೆ ಅವರು ಅಕ್ಕಿ ಕೊಂಡೋಗ್ತಾರೆ. ನಿಮ್ಮ ಇಡೀ ಪರಿವಾರಕ್ಕೆ ಬೇಕಾಗುವಂತ ಅಕ್ಕಿ ನಿಮ್ಮ 1 ಎಕರೆ ಗದ್ದೆಯಲ್ಲಿ ನೀವು ಪಾರಂಪರಿಕವಾಗಿ ಬೆಳೆಸ್ತಾ ಬಂದಿದ್ದೀರಿ. ಎಷ್ಟು ವರ್ಷದಿಂದ ಈ ತರ ನಿಮ್ಮ ಅಜ್ಜನ ಕಾಲದಿಂದ ಅಂತ ಹೇಳಿದ್ರೆ ಸರಿ ಸುಮಾರು ಎಷ್ಟು ವರ್ಷ ಆಗಿರ್ಬೋದು? ಅಂದ್ರೆ ಅಜ್ಜನ ಕಾಲದಿಂದ ಹೇಳಿದ್ರೆ ಅವರು 1920ನೇ ಇಸವಿಯಿಂದಲೇ ನನ್ನ ಅಜ್ಜ ಕೃಷಿ ಮಾಡ್ತಾ ಇದ್ರು. ಅಂದ್ರೆ ಸರಿ ಸುಮಾರು 105 ವರ್ಷದಿಂದ ಅವರು ಗದ್ದೆ ಇದರಲ್ಲೇ ಇದ್ದೇವೆ. ಇದರಿಂದ ಆ ಕೃಷಿಯನ್ನು ಪಾರಂಪರಿಕವಾಗಿ ನೀವು ಮುಂದುವರಿಸ್ತಾ ಅಂದ್ರೆ 105 ವರ್ಷಗಳ ಇತಿಹಾಸದಿಂದ ನೀವು ಕೃಷಿಕರಾಗಿಯೇ ಇದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಗೆ ಬೇರೆ ಯಾವುದೇ ಸರ್ಕಾರಿ ಕೆಲಸ ಇರಲಿಲ್ಲ, ಯಾವುದೇ ಪ್ರೈವೇಟ್ ಕೆಲಸ ಇರಲಿಲ್ಲ. ನೀವು ಬರೀ ಕೃಷಿಕರಾಗಿ ಇವತ್ತು ನಿಮ್ಮ ಪರಿವಾರವನ್ನು ನೀವು ಬೆಳೆಸ್ತಾ ಬಂದಿದ್ದೀರಿ. ಎಷ್ಟು ಮಂದಿ ಮಕ್ಕಳು ನಿಮಗೆ? ನನಗೆ 2 ಮಕ್ಕಳು. 2 ಮಕ್ಕಳು. ಒಬ್ಬ ಹುಡುಗ, ಇನ್ನೊಂದು ಹುಡುಗಿ. ಇಬ್ಬರಿಗೂ ವಿದ್ಯಾಭ್ಯಾಸ ಕೊಟ್ಟಿದ್ದೇವೆ. ಇಬ್ಬರು ಬೆಂಗಳೂರಿನಲ್ಲಿ ಜಾಬ್ ನಲ್ಲಿ ಇದ್ದಾರೆ. ಇವಾಗ ಬೆಂಗಳೂರು ಕೆಲಸದಲ್ಲಿ ಇದ್ದಾರೆ. ಉತ್ತಮವಾದಂತಹ ಒಳ್ಳೆ ಕಂಪನಿಯಲ್ಲಿ ಅವರು ಜಾಬ್ ಅಲ್ಲಿ ಮಾಡ್ತಾ ಇದ್ದಾರೆ. ಅವರ ಎಲ್ಲ ವಿದ್ಯಾಭ್ಯಾಸದ ಖರ್ಚು ನಮ್ಮ ಕೃಷಿಯ ಮೂಲದಿಂದಲೇ ಬಂದಿದೆ ಅಂತ ಹೇಳ್ತಾ ಇದ್ದೀರಿ. ಬಟ್ರೆ ನೀವು ಇವತ್ತಿನ ಯುವ ಪೀಳಿಗೆಗೆ ಎಷ್ಟು ಮಿಶ್ರ ಬೆಳೆಯನ್ನು ಬೆಳೆಸ್ತಿರುವಂತಹ ಸಂದರ್ಭದಲ್ಲಿ ಒಂದು ಯುವಕರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ? ಯುವಕರಿಗೆ ಅಂದ್ರೆ ಈಗ ಸ್ವಲ್ಪ ಜಾಗ ಇದ್ದವರು ಕೃಷಿಯನ್ನು ಮಾಡ್ಬೇಕು ಅಂತಲೇ ಹೇಳುವ ನಾನು. ಅಂದ್ರೆ ಗದ್ದೆಯನ್ನು ಕೆಲವರು ನಾಶ ಮಾಡ್ತಾ ಇದ್ದಾರೆ. ಅದು ಬಹಳ ತಪ್ಪು. ಕೆಲವು ಹಡಿಲು ಬಿಟ್ಟಿದ್ದಾರೆ. ಈಗ ನಮ್ಮ ಆಸುಪಾಸಿನಲ್ಲೇ ಇದೆ. ನಮ್ಮ ಪಡಂಗಡಿ ವಿಲೇಜ್ ನಲ್ಲಿ ಇದೆ, ನಮ್ಮ ಗರಡಾಡಿಯಲ್ಲಿ ಇದೆ. ಅಂದ್ರೆ ಪಾಳು ಬಿದ್ದ ಗದ್ದೆಗಳನ್ನೆಲ್ಲ ಸ್ವಲ್ಪ ಮಾಡಬಹುದು. ಅಂದ್ರೆ ಈಗ ಅವರಿಗೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತಾದ್ರೆ ಇನ್ನೊಬ್ಬರು ಗೇಣಿಗೆ ತಗೊಂಡಾದ್ರೂ ಮಾಡಬಹುದು. ಲೀಸಿಗೆ ತಗೊಳ್ಳೋದು ಅಂತ ಇದೆಯಲ್ಲ, ಆ ರೀತಿ ಮಾಡಿದ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಅಂದ್ರೆ ಅಲ್ಲಿ ಅಶೋಕ್ ಗೋವೆನ್ಸ್ ಒಬ್ಬರು ಇದ್ದಾರೆ, ಅವರು ಅದನ್ನು ಮಾಡ್ತಾ ಇದ್ದಾರೆ. ಕೃಷಿ ರತ್ನ ಪ್ರಶಸ್ತಿಗೆ ಭಾಜನರಾದವರು ಪಡಂಗಡಿ ಸೊಸೈಟಿಯಿಂದ ಅಶೋಕ್ ಗೋವೆನ್ಸ್ ಕೂಡ ಒಬ್ಬರು. ಅಶೋಕ್ ಗೋವೆನ್ಸ್ ಅವರ ಬಗ್ಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ರಿ? ನೀವು ನೋಡಿದ ಪ್ರಕಾರ ಅವರ ಕೃಷಿ, ಅವರ ಪದ್ಧತಿ, ಅವರ ಹಿರಿಯರಿಂದ ಬಂದಂತ ಪದ್ಧತಿಯ ಬಗ್ಗೆ ಏನ್ ಹೇಳಲಿಕ್ಕೆ? ಒಳ್ಳೆ ಕೃಷಿಕರು ಅವರು. ಅವರ ತಂದೆಯಿಂದ, ಅವರ ಅಜ್ಜನ ಕಾಲದಿಂದ ಅವರು ಕೃಷಿಕರೇ. ಅವರು ಅಣ್ಣ ತಮ್ಮ ಇಬ್ರು ಒಳ್ಳೆ ಕೃಷಿಕರು. ಮತ್ತೆ ಎಲ್ಲರಿಗೂ ಮಾಹಿತಿ ಕೊಡುವಂತವರು. ಅವರ ಕೃಷಿಯನ್ನ ಇನ್ನೊಬ್ಬರು ನೋಡಬಾರ್ದು ಅಂತ ಹೇಳಿದಂತದಾರಲ್ಲ. ಇಲ್ಲ, ಒಳ್ಳೆ ಶುದ್ಧ ಮನಸ್ಸಿನವರು. ಅಂದ್ರೆ ನಮ್ಮಲ್ಲಿ ಯಾವಾಗಲೂ ಒಡನಾಟ ಇರುವವರೇ. ಅಂದ್ರೆ ಅವರು ಒಂದು ಬೆಕ್ಕಿನ ಬಿಡಾರ ಬೇರೆ ಅಂತ ಏನಿಲ್ಲ, ಎಲ್ಲರ ಒಟ್ಟಿಗೆ ಮಿಂಗಲಾಗ್ತಾರೆ. ಅಂದ್ರೆ ಯಾವ ಇದಕ್ಕೂ ಅವರು ಮತ್ತೆ ಬರೀ ಕೃಷಿ ಅಂತಲ್ಲ, ಧನ ಸಹಾಯದಲ್ಲಿಯೂ ಹಾಗೆ. ಸಾರ್ವಜನಿಕ ಜೀವನದಲ್ಲಿ ಅವರ ಹಾಗೆ ಇಲ್ಲಿ ಸದ್ಯದಲ್ಲಿ ಇಲ್ಲಿ ಯಾರು ಇಲ್ಲ. ಅಂದ್ರೆ ಕೃಷಿಯನ್ನು ಕೃಷಿ ಅವರಿಗೆ ಬೇರೆ ಅನ್ನೋದು ಇದಿಲ್ಲ, ಇನ್ಕಮ್ ಇಲ್ಲ.
ಅಡಿಕೆ ಮತ್ತೆ ಒಳ್ಳೆ ಮೆಣಸು ಗದ್ದೆ ಹೊಯ್ಗೆ ಲೀಸಿಗೆ ತಗೊಂಡು ಮಾಡ್ತಾ ಇದ್ದಾರೆ ಅವರು. ಅಂದ್ರೆ ಜೇನು ಕೃಷಿಯಲ್ಲಿ ಅಂದ್ರೆ ಅವರಿಗೆ ಅಷ್ಟು ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಇಲ್ಲ ಇಲ್ಲ. ಹೈನುಗಾರಿಕೆಯಲ್ಲಿ ನಾನು ಈಗ ಸದ್ಯಕ್ಕೆ ಅಂದ್ರೆ ಮೊದಲು 6 ವರ್ಷಗಳಿಂದ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೇನೆ. ಅಂದ್ರೆ ಈಗ ಸ್ವಲ್ಪ ಇದು ಕಾರ್ಮಿಕರ ಕೊರತೆಯಿಂದ ಸ್ವಲ್ಪ ಅದ್ರಲ್ಲಿ ಹಿಂದೇಟು ಹಾಕಿದ್ದಲ್ಲ. ಅಂದ್ರೆ ಮನೆ ಖರ್ಚಿಗೆ ತಕ್ಕ ಈಗ ನಾವು ವಯಸ್ಸು ಆದಂತ ಈ ಸಂದರ್ಭದಲ್ಲಿ ನಮಗೆ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ನಮಗೆ ಕೆಲಸದವರು ಕೂಡ ಸಿಗ್ತಾ ಇಲ್ಲ. ಕೆಲಸ ಸಿಗ್ತಾ ಇಲ್ಲ. ಆದ್ರೂ ಕೂಡ ಇವತ್ತು ಎಷ್ಟು ದನಗಳು ಉಂಟು ನಿಮ್ಮ? ಈಗ ನಮ್ಮಲ್ಲಿ 2 ದನ ಇದೆ. ಒಂದು ಜರ್ಸಿ ಕ್ರಾಸ್ ಮತ್ತೊಂದು ಮಲೆನಾಡು ಗಿಡ್ಡ. ಈಗ ಅದರ ಕರು ಸಮೇತ ಮಲೆನಾಡು ಗಿಡ್ಡವೇ. ಮಲೆನಾಡು ಗಿಡ್ಡ ಎಂಬಂತ ತಳಿಯನ್ನು ನೀವು ನಿಮ್ಮ ಪೋಷಣೆ ಮಾಡ್ಲಿಕ್ಕೆ ಉದ್ದೇಶ ಏನು? ಅಂದ್ರೆ ನಮ್ಗೆ ಸಾಕಲಿಗೂ ಸ್ವಲ್ಪ ಸುಲಭ, ಮತ್ತೆ ಅಧಿಕ ಹಾಲು ಏನು ಸಿಗುದಿಲ್ಲ. ಅಂದ್ರೆ ಡೈರಿಗೆ ಹಾಕುವಂತದ ಯೋಜನೆಗಲ್ಲ. ಶುದ್ಧವಾದ ಒಳ್ಳೆ ಹಾಲು, ಔಷಧೀಯ ಗುಣ ಇರುವಂತ ಹಾಲು ನಮಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆದು. ಮನೆಗೆ ಬೇಕಾದಷ್ಟು ಹಾಲು ಸಿಗುತ್ತೆ. ಅಂದ್ರೆ ಮುಂಚೆ ಎಲ್ಲ ಬಟ್ರೆ ನೀವು 105 ವರ್ಷಗಳ ಇತಿಹಾಸದಲ್ಲಿರುವಂತ ಈ ಸಂದರ್ಭದಲ್ಲಿ ಆಗಲೂ ದನ ಇತ್ತು, ಅವಾಗ ದನ ಇತ್ತು. ಆದ್ರೆ ಆ ದನಗಳು ಜರ್ಸಿ ದನಗಳು ಮಲೆನಾಡು ಗಿಡ್ಡ ಮತ್ತು ಕಾಟು ಪೆತ್ತ ಅಂತ ಹೇಳ್ತೇವೆ. ಹೌದು, ಅದು ಕಾಟ ಅಲ್ಲ, ಅದು ಮಲೆನಾಡು ಗಿಡ್ಡ ಅಂತ ಹೇಳ್ಬೇಕು. ಮಲೆನಾಡು ಗಿಡ್ಡ ಅಂತ ಹೇಳ್ಬಾರ್ದು, ಅದು ಕಾಟ ಅಲ್ಲ. ಅದು ಒಳ್ಳೆ ಅಮೃತವನ್ನ ಕೊಡುವಂತದ್ದು. ಅಲ್ಲ, ಒಂದು ಲೋಕಲ್ ಬ್ರೀಡ್. ಅಂದ್ರೆ ಇಲ್ಲಿ ಕಾಸರಗೋಡು, ಈ ಕಡೆ ಉಡುಪಿ ಮತ್ತೆ ಉತ್ತರ ಕನ್ನಡ, ಈ ಕಡೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಾಗಿರುವಂತದ್ದು. ಆದ್ರೆ ಕಮರ್ಷಿಯಲ್ ಆಗಿ ತಳಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ, ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ. ಇಲ್ಲ, ಗೊಬ್ಬರದ ಮತ್ತೆ ಅತಿ ಉತ್ತಮ ಗೊಬ್ಬರ, ಮನೆಯ ಉದ್ದೇಶಕ್ಕೆ 100ಕ್ಕೆ 100 ಅಂತ ಒಂದು ತಳಿ ಪ್ರತಿಯೊಬ್ಬ ಮನೆಯಲ್ಲಿ ಆರೋಗ್ಯಕರವಾಗಿರುವಂತಹ ಔಷಧ ಗುಣ ಹೊಂದಿರುವಂತಹ ಹಾಲನ್ನು ಮನೆಯಲ್ಲೇ ಸೇವಿಸಲಿಕ್ಕೆ ಸಿಗಬಹುದು. ನೀವು ಜೇನು ಕೃಷಿಯನ್ನು ಮಾಡ್ತಾ ಇದ್ದೀರಿ. ಈ ಜೇನು ಕೃಷಿ ಅಂತ ಹೇಳುವಾಗ ಅದು ಕಚ್ಚಿದ್ರೆ ಕೈ ಬಾಗ್ತದೆ, ಕಿವಿ ಮುಗ್ದು ಕನ್ನಿಕದ ಅಂತ ಆತರ ಏನೋ ಭಾವನೆ ಇರುತ್ತೆ. ನೀವು ಯಾವ ರೀತಿ ಹೆದರ್ತಾರೆ? ಹೌದು, ಅದರ ಹತ್ತಿರ ಹೋಗ್ಲಿಕ್ಕೆ ಹೆದರ್ತಾರೆ. ಯಾಕಂದ್ರೆ ನಾನು ಕೂಡ ಕಾಲೇಜಲ್ಲಿ ಇರುವಂತಹ ತಟ್ಟಿ ನಮ್ಮ ಪೇರಿಯ ಇದ್ರೆ ಒಂದು ಪೇರಿಯವನ್ನು ಸಾಕುವಂತದ್ದಲ್ಲ, ಅದು ಸ್ವಲ್ಪ ಡೇಂಜರಸ್. ಅಂದ್ರೆ ಅದು ಒಂದು 10 ಕಡಿದ್ರೆ ಅವನಿಗೆ ಮತ್ತೆ 10 ದಿವಸ ಹೇಳ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಷ್ಟು ಜ್ವರ ಬರ್ತದೆ. ಮತ್ತೆ ಒಂದು 50ರ ಮೇಲೆ ಕಡಿದ್ರೆ ಅವನಿಗೆ ಪ್ರಾಣಾಪಾಯ ಜಾಸ್ತಿ ಇದೆ. ಹಾಗೆ ಅದನ್ನು ಮುಟ್ಟಬಾರದು, ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು. ಇದು ತುಡುವೆ ಜೇನು ಅಂತ ಹೇಳ್ತಾರೆ. ತುಡುವೆ ಜೇನಲ್ಲಿ ಒಂದು 2 ಟೈಪಿನದ್ದು ಇದೆ. ಅದೇ ಸಾಕುವಂತದ್ದು ಸ್ವಲ್ಪ ಒಳ್ಳೇದು. ಇದು ಇನ್ನೊಂದು ಸ್ವಲ್ಪ ಕಪ್ಪಿನಲ್ಲಿ ಬರ್ತದೆ, ಅದು ಜಾಸ್ತಿ ಏರಿ ಕಟ್ತದೆ. ಒಂದು 10 ಏರಿಯಲ್ಲಿ ಕಟ್ಟುವಂತದ್ದು. ಅದು ಪೆಟ್ಟಿಗೆಯಲ್ಲಿ ನಿಲ್ಲುವುದು ಕಷ್ಟ. ಅಂದ್ರೆ ಅದು ಬರ್ತದೆ, ವಲಸೆ ಹೋಗುದು ಜಾಸ್ತಿ. ಅವುಗಳಿಗೆ ಇದು ಸೆಟ್ ಆಗುದಿಲ್ಲ. ಇದು ಪೆಟ್ಟಿಗೆಗೆ ಅಂತಲೇ ಇರುವಂತದ್ದು ಇದೆ. ಇದನ್ನು ನಾವು ಎಂತ ಹೇಳಿದ್ರೆ ಇದನ್ನು ಪಾಲ್ ಮಾಡ್ತಾ ಇರ್ಬೇಕು. ಡಿವೈಡ್ ಮಾಡಿ ಸಾಕಿದ್ರೆ ನಮಗೆ ಉತ್ತಮ. ನಮ್ಮಲ್ಲಿ ಇದ್ದ ಪೆಟ್ಟಿಗೆಯನ್ನೇ ನಾವು ಹೆಚ್ಚು ಮಾಡಬಹುದು. ಇವಾಗ ನೀವು ಚಿಕ್ಕ ಮಟ್ಟದಲ್ಲಿ ಇದನ್ನು ಮಾಡ್ತಾ ಇದ್ದೀರಾ? ಬೃಹತ್ ಮಟ್ಟದಲ್ಲಿ ಇಲ್ಲ, ನಾವು ನಮ್ಮ ಮನೆ ಇದಕ್ಕೆ ಮಾತ್ರ. ಮನೆಗೆ ಖರ್ಚಿಗೆ, ತಮ್ಮ ಪರಿವಾರದ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಮಾಡ್ತಾ ಇದ್ದೀರಾ. ಹೊರಗಡೆ ನೀವು ಇದನ್ನು ಮಾರ್ಲಿಕ್ಕೆ ಏನಾದ್ರು ಮಾಡ್ತಾ ಇದ್ದೇನೆ. ಈಗ ಕೆಲವರು ಹೇಳ್ತಾರೆ, ಬಾಂಬೆ ಅವರು ಕೆಲವರು ನಮ್ಮ ಪರಿಚಯದವರು ಹೇಳ್ತಾರೆ, ಜೇನುತುಪ್ಪ ಇದೆಯಾ ಅಂತ. ಹಾಗಿರುವಾಗ ಕೊಡ್ಬೇಕಾಗ್ತದೆ. ನಮ್ಮಲ್ಲಿ ಇದ್ದದ್ದು ಹೆಚ್ಚದನ್ನು ಕೊಡ್ತೇವೆ. ಎಷ್ಟು ಹೆಚ್ಚು ಅದನ್ನು ಕೊಡುವಂತದ್ದು. ಅದು ದೊಡ್ಡ ಲಾಭದ ಇದರಲ್ಲಿ ಏನಲ್ಲ. ಪ್ರತಿಯೊಬ್ಬ ಕೃಷಿಕನು ಕೂಡ ಅವರ ತೋಟದ ನಡುವಿನಲ್ಲಿ ಇದನ್ನು ಆರಾಮವಾಗಿ ಮಾಡಬಹುದು ಹೇಳ್ತಾ ಇದೆ ಸಂದೇಶ. ಒಂದು 5 ಎಕರೆಯಿಂದ 10 ಎಕರೆ ಜಾಗ ಇದ್ದವರು ಒಂದು 10 ಪೆಟ್ಟಿಗೆಯನ್ನು ಸಾಕ್ಬಹುದು ಆರಾಮವಾಗಿ. ಅಂದ್ರೆ ಅದಕ್ಕಿಂತ ಮೇಲೆ ಮಾಡಬಾರ್ದು. ಅಂದ್ರೆ ಇಲ್ಲಿ ನಾವು ಪೆಟ್ಟಿಗೆ ಸಂಖ್ಯೆ ಜಾಸ್ತಿ ಮಾಡಿದಷ್ಟು ಜೇನುನೊಣಗಳಿಗೆ ಸಮಸ್ಯೆ ಆಗ್ತದೆ. ಅಂದ್ರೆ ಅವುಗಳಿಗೆ ಮೇವು ಕಡಿಮೆ ಆಗ್ತದೆ. ಈಗ ಅವುಗಳಿಗೆ ಪರಾಗ ಅವುಗಳ ಆಹಾರ ಪರಾಗ, ಮಕರಂದ ಅಂದ್ರೆ ಜೇನು ತುಂಬಿಸುವಂತ. ಮಕರಂದವನ್ನು ತುಂಬಿಸಲಿಕ್ಕೆ ಅವುಗಳಿಗೆ ಅಷ್ಟು ಏರಿಯಾ ವಹಿಸಿದೆ ಅಲ್ಲ, ಅಲ್ಲಿ ನಾವು ಅದಕ್ಕಿಂತ ಜಾಸ್ತಿ ಹಾಕಿದ ಕೂಡ ಅವಳಿಗೆ ವರ್ಕ್ ಲೋಡ್ ಜಾಸ್ತಿ ಆಗ್ತದೆ. ಆಹಾರ ಸಂಗ್ರಹಕ್ಕೆ ದೂರ ಹೋಗ್ಬೇಕಾಗ್ತದೆ. ದೂರ ಹೋಗುವಾಗ ಸಮಸ್ಯೆ ಆಗ್ತದೆ. ಅಂದ್ರೆ ಇವುಗಳಿಗೆ ಪಲಾಯನ ಮಾಡ್ತದೆ. ಇವುಗಳಿಗೆ ಶ್ರಮ ಜಾಸ್ತಿ ಆಗ್ತದೆ. ಶ್ರಮ ಜಾಸ್ತಿ ಆದಾಗ ಪಲಾಯನ ಮಾಡ್ತದೆ. ನಮ್ಮ ಪೆಟ್ಟಿಗೆಯನ್ನು ಬಿಟ್ಟು ಎಲ್ಲಿ ನಮ್ಗೆ ಆರಾಮ ಇದೆ ಅಲ್ಲಿಗೆ ಹೋಗ್ತದೆ. ಹಾಗಾಗಿ ನಾವು ಒಂದು 5 ಪೆಟ್ಟಿಗೆ ಆದ ಆರಾಮದಲ್ಲಿ ನೋಡ್ಬೋದು. 10 ಪೆಟ್ಟಿಗೆವರೆಗೆ ಮಾಡಬಹುದು. 10 ಪೆಟ್ಟಿಗೆಯಿಂದ ಹೆಚ್ಚು ನಾವು ಒಂದು ಇದರಲ್ಲಿ ಇಡುದು ಒಳ್ಳೆಯಲ್ಲ, ಸರಿಯಲ್ಲ ಅಂತ ಕೆಲವರು ಸಾಕ್ತಾರೆ. ಕಮರ್ಷಿಯಲ್ಗೋಸ್ಕರ 100 ಪೆಟ್ಟಿಗೆ 200 ಪೆಟ್ಟಿಗೆ ಇಡ್ತಾರೆ. ಅಂದ್ರೆ ಜೇನು ಬರುವುದಿಲ್ಲ. ಕೆಲವು ಬದಿಯಲ್ಲಿ ಈಗ ಅದಕ್ಕೆ ಸಕ್ಕರೆ ಪಾಕ ಎಲ್ಲ ಕೊಟ್ಟು ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅದು ಸಾಧಾರಣ. ಕೆಲವು ಬದಿಯಲ್ಲಿ ಎಲ್ಲ ಅದದ್ದು ಸಮಸ್ಯೆಗಳು ಬಂದಿದೆ. ನಾವಂತದ್ದು ಮಾಡುದಿಲ್ಲ. ಜೇನುನೊಣಕ್ಕೆ ಕೂಡ ಸಕ್ಕರೆ ಪಾಕವನ್ನು ಕೊಟ್ಟು ಜೇನನ್ನು ಉತ್ಪಾದನೆ ಮಾಡುವಂತಕ್ಕೆ ಕಮರ್ಷಿಯಲ್ ಪದ್ಧತಿಗೆ ಇವಾಗ ಹೋಗ್ತಾ ಇದ್ದಾರೆ.
ಬೆಲ್ಲದು ಪಾಕ ಇಟ್ರೆ ಅದು ದೂರ ಹೋಗುದಿಲ್ಲ, ಅಲ್ಲಿಂದ ತೆಗೆದು ಅಲ್ಲಿ ಅಲ್ಲಿ- ಮಾಡಬೇಕು. ಆದ್ರೆ ಅಲ್ಲ, ಅದು ಪೆಟ್ಟಿಗೆ ಆರೋಗ್ಯಕ್ಕೆ ಅಲ್ಲ, ಅದು ಈಗ ನಾವು ಆರೋಗ್ಯಕ್ಕೆ ಏನು ಅಲ್ಲ ಜೇನಿಗೆ ನಾವು ಸಕ್ಕರೆ ಪಾಕ ಕೊಡ್ತೇವೆ. ಹಾ. ಯಾವಾಗ ಅಂತ ಹೇಳಿದ್ರೆ ಆ ಮಳೆಗಾಲದಲ್ಲಿ ಅವುಗಳಿಗೆ ಆಹಾರದ ಕೊರತೆ ಆದಾಗ ಸಕ್ಕರೆ ಪಾಕವನ್ನು ಅವುಗಳಿಗೆ ನಾವು ಕೊಡ್ತೇವೆ. ಅದು ಅವರ ಆಹಾರಕ್ಕೆ ಆಹಾರಕ್ಕೋಸ್ಕರ. ಮಾತ್ರ. ಅಂದ್ರೆ ಅದು 15 ದಿವಸಕ್ಕೊಮ್ಮೆ ಕೊಟ್ಟು ಸಾಕಾಗ್ತದೆ. ಹೌದು ಹೌದು. ಜಾಸ್ತಿ ಮಳೆ ಇದ್ರೆ ವಾರದಲ್ಲಿ ಒಮ್ಮೆ ಕೊಡ್ಬೇಕು. ಆದ್ರೆ ಆ ಮಳೆಗಾಲದಲ್ಲಿ ಜೇನು ಮಾತ್ರ. ಉತ್ಪಾದನೆ ಏನಿತ್ತು ಅದು ಅದರ ಅದರ ಆಹಾರಕ್ಕೋಸ್ಕರ ಮಾತ್ರ. ಆಹಾರಕ್ಕೆ ಮಾತ್ರ. ಅಂದ್ರೆ ನಾವು ಪೆಟ್ಟಿಗೆಯಲ್ಲಿ ಜೇನು ನೋಡಿಕೊಂಡು ಮಾಡ್ಬೇಕು. Correct, correct. ನೋಡಿ ಇಲ್ಲಿ, ಈಗ ನೋಡಿ ಇಲ್ಲಿ ಮಕರಂದ, ನೋಡಿ ಇದು ಮಕರಂದ ಅಲ್ಲ, ಪರಾಗ ತಂದಿದೆ ನೋಡಿ ಇಲ್ಲಿ. ತಂದಿದೆ ತಂದಿದೆ. ನೋಡ್ಬೋದು, ಹೌದು, ಅದರ ಕಾಲಲ್ಲಿ ಕಾಲಲ್ಲಿ ಎಲ್ಲ ಇದೆ. ತಂದಿದೆ. ಹೌದು ಹಾ. ಹೌದು ಹೌದು. ನೋಡಿ ಇಲ್ಲಿ ಇದೆ. ನಾನು ಈಗ Yes. ಜೇನು ಪೆಟ್ಟಿಗೆಯನ್ನು ಯಾವ ರೀತಿಯಲ್ಲಿ ಇದನ್ನು ಮಾಡುವಂತದ್ದು, ಹೇಗೆ ತೆಗೀತೀರಿ? ಈಗ ಇವಾಗ ಜೇನು ಎಷ್ಟು ಪೆಟ್ಟಿಗೆಯನ್ನು ತಳಿ ಇರುವಂತದ್ದು? ನಾವು ಯಾವಾಗಲೂ ಬಂದು ನೋಡುವಂತವರು ಬಂದು 2 ಸಲ ಇದಕ್ಕೆ ಶಬ್ದ ಮಾಡ್ಬೇಕು. ನಾವು ಬಂದಿದ್ದೇವೆ ನೀವು ಅಂತ ಹೇಳಿ ಬಂದಿದ್ದೇವೆ ಅಂತ ಅದಕ್ಕೆ ಅವ್ರಿಗೆ ಗೊತ್ತಾಗ್ಬೇಕು. ಸೂಚನೆ ಗೊತ್ತಾಗ್ಬೇಕು. ಸೂಚನೆ ಗೊತ್ತಾಗ್ಬೇಕು. ಇಲ್ಲದಿದ್ರೆ ಏನಂತ ಅಂದ್ರೆ ಮುಚ್ಚಳ ತೆಗೆದಾಗ ಕಳೀತದೆ. ಕಡೀತದೆ ಕಡೀತದೆ. ಹತ್ತಿರ ಬರಬೇಕು, ಈ ಕಡೆ ಬರಬೇಕು, ಫ್ರಂಟಿಗೆ ಬರಬಾರ್ದು. ಹೌದು ಅಂದ್ರೆ ಅದ್ರ ಅದು ದಾರಿ, ಹೌದು. ಅವರ ಬರುವಂತ ಹೋಗುವಂತ ದಾರಿ ಅದು. ಹ್ಮ್. ನಾವು ಅವುಗಳಿಗೆ ತೊಂದರೆ ಕೊಡಬಾರ್ದು. ಹಾಗೆ ಇದು ನೋಡಿ, ಈಗ ಕಂತಿರಲ್ಲ. ನೋಡಿ ನಾನು ಹೊಗೆ ಎಲ್ಲಿದ್ದು ಹಾಕಿದ್ದೀರಾ? ಸೊ ಜೇನು ಆಗಿದೆ ಇದರಲ್ಲಿ. ಏನೂ ಇಲ್ಲ, ಎಲ್ಲ ಬಂದು ಈಗ ಅದರ ಸಂಸಾರವನ್ನು ರೆಡಿ ಮಾಡ್ತಾ ಇದೆ. ಹಾ ಹಾ. ಏನು ಮಾಡುದು ನೆಕ್ಸ್ಟ್ ಆ ಪೆಟ್ಟಿಗೆಗೆ. ಆ ಪೆಟ್ಟಿಗೆಗೆ. ಹೌದು. ಈಗ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡಿ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಇದೆ. ಅಂದ್ರೆ ಇದನ್ನು ಈಗ ಇತ್ತೀಚೆಗೆ ಬಂದದ್ದಷ್ಟೇ ಇದು. ಹ್ಮ್. ಅಂದ್ರೆ ಕಳೆದ ವರ್ಷ ಸ್ವಲ್ಪ ನಮ್ಮಲ್ಲಿ ಜೇನಿಗೆ ಸ್ವಲ್ಪ ರೋಗ ಇತ್ತು. ಹಾ ಹಾ. ಹಾಗಾಗಿ ಕೆಲವು ಕುಟುಂಬಗಳ ನಾಶ ಆಗಿದೆ. ಓ ಹೋ 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 ಹೋ. ಅದು ಎಷ್ಟು ಇದರಲ್ಲಿ ಒಂದು ರಾಣಿ ಹುಳ ಇದೆ ಇದೆ ಇರುತ್ತೆ ಅಲ್ವಾ? ರಾಣಿ ಹುಳ ಇದೆ, ಅದನ್ನು ತೋರಿಸುವ, ಸಿಕ್ಕಿದ್ರೆ ತೋರಿಸುವ. ಎಸ್ ಎಸ್ ಎಸ್. ಅವುಗಳಿಗೆ ತೊಂದರೆ ಆದ್ರೆ ಅವುಗಳ ಅದರಲ್ಲಿ ಬರುವುದಿಲ್ಲ. ಅದು ಇದನ್ನು ನೀವು ಇವಾಗ ಸ್ವಲ್ಪ ಕ್ಲೀನ್ ಮಾಡುವಂತದ್ದಲ್ಲ? ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ಲೇಬೇಕು. ವಾರ 15 ದಿವಸಕ್ಕೊಮ್ಮೆ ಕ್ಲೀನ್ ಮಾಡಬೇಕು. ಹಾ. ಇದೀಗ ಬಂದು ಕೂತು ಹೆಚ್ಚು ಸಮಯ ಆಗ್ಲಿಲ್ಲ, ಹ್ಮ್. ಹಾಗೆ ಕ್ಲೀನ್ ಮಾಡಿರ್ಲಿಲ್ಲ. ಇನ್ನೀಗ ಅದರ ಕೆಲಸಗಳು ಮಾಡಲೇಬೇಕು. ನೋಡ ರಾಣಿ ಇದೆಯಾ ಅಂತ ನೋಡುವ. ನೋಡಿ ಇದು ಸರಿಯಾಗಿ ಮೊಟ್ಟೆ ಇಟ್ಟಿದೆ. ಇದರಲ್ಲಿ ಜೇನಿಲ್ಲ, ಫುಲ್ ಮೊಟ್ಟೆ. ಹಾ ಹಾ. ಇದರಲ್ಲಿ ರಾಣಿ ತೋರಿಸಿ. ರಾಣಿ ಸಿಕ್ಕಿದೆ ತೋರಿಸುವ. ಹೌದು ಹೌದು. ಅಂದ್ರೆ ಅದು ಇಲ್ಲಿ ಬರ್ತದೆ ಅಂತ ಹೇಳಿ ಆಗುದಿಲ್ಲ. ಗೊತ್ತಾಗುದಿಲ್ಲ, ಅದು ಎಲ್ಲಿಯಾದ್ರೂ ಒಂದು ನಡುವಲ್ಲಿ ಇರ್ತದೆ. ಇಲ್ಲ ಇಲ್ಲ, ಅದು ಮೂವಿಂಗ್ ನಲ್ಲಿ ಇರ್ತದೆ. ಹಾ, ದೊಡ್ಡದಿರ್ತದೆ. ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇರ್ತದೆ. ಅದು ಮೂವಿಂಗ್ ನಲ್ಲಿ ಇರ್ತದೆ ಜಾಸ್ತಿ. ಸರಿ. ಸ್ವಲ್ಪ ಕಲರ್ ಇರ್ತದೆ, ಸ್ವಲ್ಪ ಹೈಟ್ ಉದ್ದ ಜಾಸ್ತಿ ಇರ್ತದೆ. ಹಾ ನೋಡಿ ಇಲ್ಲಿದೆ, ಹೇಳಿ ಬನ್ನಿ, ಹೇಳಿ ಇಲ್ಲಿದೆ ರಾಣಿ. ನೋಡಿ ಇದು ರಾಣಿ. ಯಾವ್ದು ರಾಣಿ? ನೋಡಿ 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 ಇಲ್ಲಿದೆ ಇಲ್ಲಿದೆ ನೋಡಿ, ಹತ್ತಿರದ ನೋಡಿ ಇದುವೆ. ಇದು ರಾಣಿ, ಅದು ರಾಣಿ. ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇರುವಂತದ್ದು. ನೋಡಿ ನಡೀದು. ನೋಡಿ ಅದು ಈ ಕಡೆ ಇಲ್ಲಿ ಇಲ್ಲಿ ಬಂತು. ಹಾ, ಇಲ್ಲಿ ಈ ಕಡೆ ಬಂತು ನೋಡಿ. ನೋಡಿ ಇಲ್ಲಿ. ಅದು ಫುಲ್ ಮೂವಿಂಗ್ ಅಲ್ಲ. ಹಾ, ಮೂವಿಂಗ್ ನಲ್ಲೇ ಇರ್ತದೆ ಅದು. ಅಂದ್ರೆ ಅದಕ್ಕೆ ಎಲ್ಲಿ ಜಾಗ ಇದೆ, ಇಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಸ್ಥಳ ಇದೆ, ಅಲ್ಲಿ ಮೊಟ್ಟೆ ಇಡ್ತಾನೆ. ಒಂದು ಗೂಡಿನಲ್ಲಿ ಒಂದು ರಾಣಿ ಮಾತ್ರ ಒಂದು ಇರ್ತದೆ. ಮಾತ್ರ, ಅಂದ್ರೆ ಮನೆ ಯಜಮಾನದೊಂದೇ ಒಂದೇ. ಇಲ್ಲ, 2 ರಾಣಿ ಆಗುವಾಗೆ ಇಲ್ಲ. ಇಲ್ಲ. 2 ರಾಣಿ ಆದ ಕೂಡ ಡಿವೈಡ್ ಆಗಿ ಬೇರೆ ಹೋಗ್ತದೆ. ಹೋಗ್ತದೆ ಹೋಗ್ತದೆ. ಹೋಗ್ತದೆ. ಆದ್ರೆ 2 ರಾಣಿ ಆಗುವಂತದ್ದು ಲಕ್ಷಣ ಇರುತ್ತಾ? ಇರ್ತದೆ. ಅಂದ್ರೆ ಇರ್ತದೆ. ಇದರಲ್ಲಿ ಫುಲ್ ಈಗ ಈ ಪೆಟ್ಟಿಗೆಯಲ್ಲಿ ಹಾ. ಪೂರ್ತಿ 8 ಫ್ರೇಮ್ ಇದೆ, ಹಾ, ಹಾ. 8 ಏರಿ ಅಂತ ಹೇಳ್ತಾರೆ. ಹಾ. ಆ 8 ಏರಿಯಲ್ಲಿ ಫುಲ್ ಆದಾಗ ಹಾ. ಇಲ್ಲಿ ಸ್ಥಳಾವಕಾಶ ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ. ಆಗ ಅವುಗಳು ರಾಣಿಯೇ ಆಟೋಮೆಟಿಕ್ ಆಗಿ ಅದು ರಾಣಿ ಮೊಟ್ಟೆ ಇಡ್ತದೆ. ರಾಣಿ ಮೊಟ್ಟೆ ಇರ್ತದೆ. ಹೌದೌದು, ರಾಣಿ ಅವಾಗ ಮತ್ತೊಂದು ರಾಣಿ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆಗ್ತದೆ. ಒಂದು ಅಲ್ಲ, ಕೆಲಸ 2, 3 ಆಗುದು ಉಂಟು. ಅವಾಗ 3 ತಂಡಾಗಿ 3 ಹೋಗ್ತದೆ. ತಂಡಾಗಿ ಹೋಗ್ತದೆ. ಅಂದ್ರೆ ಒಮ್ಮೆ ಹೋಗುದಿಲ್ಲ, ಒಂದೇ ಗೂಡಲ್ಲಿ ಇರುವುದಿಲ್ಲ. ಒಂದೇ ಗೂಡಲ್ಲಿ ಇರುದಿಲ್ಲ. ನೋಡಿ ಇಲ್ಲೇ ಇದೆ ರಾಣಿ, ನೋಡಿ ನೋಡಿ ಅಲ್ಲಿ ಕೆಳಗೆ ಹೋಗ್ತಾ ಇದೆ.
ನೋಡಿ ಅಲ್ಲಿ ಇದು ನೋಡಿ 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 ನೋಡಿ, ಅಲ್ಲಿ ನೋಡಿ. ಇದ್ದು ಉಂಟು. ನೋಡಿ ಇಲ್ಲಿ ಇದೆ ನೋಡಿ ನೋಡಿ ಅದೇ ಇಲ್ಲ ಅದಕ್ಕೂ ಇದಾಯ್ತು ಅದಕ್ಕಿಂತ ಗೊತ್ತಾಯ್ತು. ಜಾಸ್ತಿ ಉಂಟು ನೋಡಿ. ಹೌದು ಹೌದು ಹೌದು. ನೋಡಿ ಅದೀಗ ಯಾಕಂತ ಹೇಳಿದ್ರೆ ಅದೀಗ ಮೊಟ್ಟೆ ಇಡುವ ಸ್ಥಳ ನೋಡಿ ಇದೆಲ್ಲ ಮೊಟ್ಟೆ ಜಾಗ ಇದು. ಈ ಇದೆಲ್ಲ ಮೊಟ್ಟೆ ಹೌದು. ಇದೆಲ್ಲ ಹೆಣ್ಣು ಮೊಟ್ಟೆ ಅಂದ್ರೆ ಕೆಲಸಗಾರ ನೊಣ. ಹ, ಹ, ಹೆಣ್ಣು ಇದು ಎಲ್ಲ ನೊಣಗಳು ಅದು ಹೆಣ್ಣು ಜಾತಿ. ಹ, ಹ, ಹ. ಗಂಡು ಜಾತಿ ಅಂದ್ರೆ ಅವುಗೆ ಯಾವ ಆಲಸ್ಯ ಅವು ಹೌದು. ಕೆಲಸ ಮಾಡೋದಿಲ್ಲ, ಕೆಲಸ ಮಾಡುದಿಲ್ಲ. ಅವು ತಿನ್ನುವುದು ಮಾತ್ರ. ಕರೆಕ್ಟ್. ಮತ್ತೆ ಇಡೀ ಪೆಟ್ಟಿಗೆಯಲ್ಲಿ ನಿಮಗೆ ಗಂಡು ನೊಣ ಬೇಕಾಗಿದ್ದು 1 ಅಥವಾ 2 ಇರ್ತದ ಅಲ್ಲ ಇರ್ಲೇಬೇಕು. ಇರ್ತದ. ಅಂದ್ರೆ ಒಮ್ಮೆಗೆ ಅದು ರಾಣಿ ಆಗಿ ಹೊಸ ರಾಣಿಗೆ ಒಮ್ಮೆ ಅದಕ್ಕೆ ಇದಾಗಬೇಕು, ಹಾ. ಕ್ರಾಸ್ ಆಗಬೇಕು. ಕ್ರಾಸ್ ಆಗ್ಬೇಕು. ಹ. ಕ್ರಾಸ್ ಆದಾಗ ಮಾತ್ರ ಒಮ್ಮೆ ಬೇಕಾಗಿದ್ದು. ಹಾ. ಮತ್ತೆ 3 ವರ್ಷಕ್ಕೆ ಕ್ರಾಸ್ ಇಲ್ಲ. ಓ ಓ. ಈ ರಾಣಿಗೆ ಜೀವಮಾನದಲ್ಲಿ ಒಮ್ಮೆ ಕ್ರಾಸ್, ಹ್ಮ್. ಒಮ್ಮೆ ಕ್ರಾಸ್ ಆದ್ಮೇಲೆ ಮೊಟ್ಟೆ ಇಡ್ತಾನೆ ಹೋಗೋದು ಓ. ನಿರಂತರ. ಹ, ಹ. ಅದು 3 ವರ್ಷ ಒಂದು ಆಯುಸ್ಸು ಅದಕ್ಕೆ ಇದು ರಾಣಿಗೆ. ಅಂದ್ರೆ ಶುರುವಿನ ವರ್ಷ ಮತ್ತು 2ನೇ ವರ್ಷ ಅತಿ ಶೀಘ್ರವಾಗಿ ಕುಟುಂಬವನ್ನು ಬೆಳೆಸ್ತದೆ. ಬೆಳೆಸ್ತದೆ. 3ನೇ ವರ್ಷದಲ್ಲಿ ಅದಕ್ಕೆ ಮೊಟ್ಟೆ ಇಡುವ ಶಕ್ತಿ ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ. ಆಗ ಕುಟುಂಬ ಕ್ಷೀಣ ಆಗ್ತಾ ಹೋಗ್ತದೆ. ಹ್ಮ್. ಅದಕ್ಕೆ ನಾವೇನು ಮಾಡ್ಬೇಕು ಅಂದ್ರೆ ನಾವು ಹೊಸ ರಾಣಿಯನ್ನು ತಯಾರು ಮಾಡ್ಬೇಕು. ಸರಿ ಮಾಡ್ಬೇಕು. ಹೊಸ ರಾಣಿ ತಯಾರಾಗ್ಬೇಕಂದ್ರೆ ಅದು ರಾಣಿ ಮೊಟ್ಟೆ ಇಡ್ತದೆ. ಹ, ಹ. ನಾವು ಸ್ವಲ್ಪ ಜಾಗ ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡಿದಾಗ ಅವುಗಳು ಆಟೋಮೆಟಿಕ್ ಆಗಿ ಅವಕಾಶ ಮಾಡಿಕೊಡ್ಬೇಕು ಅದಕ್ಕೆ. ಹಾ, ಆಗ ಅವರು ಶುರು ಮಾಡ್ತಾರೆ. ಶುರು ಮಾಡ್ತದೆ. ಆಗ ಹಳೆ ರಾಣಿಯನ್ನು ಅಂದ್ರೆ ನಮಗೆ ಮನಸ್ಸು ಬರುದಿಲ್ಲ, ಹಾ. ಕೊಲ್ಬೇಕು. ಓ. ಹೊಸ ರಾಣಿ ಬಂದ ಮೇಲೆ ಅದನ್ನು ನಾವು ಕೊಲ್ಬೇಕು. ಅಂದ್ರೆ ಕೊಲ್ಬೇಕು. ಸ್ವಲ್ಪ ದಿವಸ ಕೊಲ್ಬಾರ್ದು, ಹ, ಹ. ಹೊರಗೆ ಇಟ್ಟು ಅಂದ್ರೆ ಹಳೆ ರಾಣಿ ಮತ್ತು ಹೊಸ ರಾಣಿ ಅಂತ ಯಾವ ರೀತಿಯಲ್ಲಿ ಗೊತ್ತಾಗುತ್ತೆ? ಅದು ಗೊತ್ತಾಗುತ್ತೆ. ಗೊತ್ತಾಗ್ತದೆ. ಹಳೆ ರಾಣಿ ಸ್ವಲ್ಪ ಕಪ್ಪಗಾಗಿರ್ತದೆ, ಹ, ಹ, ಇದು ಹೊಸ ರಾಣಿ ಆದ್ರೆ ಸ್ವಲ್ಪ ನೋಡುವಾಗಲೇ ಗೊತ್ತಾಗುತ್ತೆ. ಅದು ಹ, ಹ, ಸ್ವಲ್ಪ ವೈಟ್ ಇರ್ತದೆ, ಹ, ಹ. ಉದ್ದಷ್ಟೇ ಇರ್ತದೆ, ಉದ್ದದಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಾ. ಆದ್ರೆ ಅದಕ್ಕೆ ನೋಡುವಾಗ್ಲೇ ಗೊತ್ತಾಗುತ್ತೆ. ಗೊತ್ತಾಗ್ತದೆ ಈ ನಿಮ್ಮಂತ ಎಕ್ಸ್ಪೀರಿಯನ್ಸ್ ಕೃಷಿಕರಿಗೆ ಗೊತ್ತಾಗ್ತದೆ. ಒಂದ್ಸತಿ ನೋಡುವಾಗ್ಲೇ ಅದು ಹಳೆತ ಅದು ಹೊಸ್ತು ಅಂತ ಗೊತ್ತಾಗುತ್ತೆ. ಪೆಟ್ಟಿಗೆ ನೋಡುವಾಗಲೇ ಗೊತ್ತಾಗ್ತದೆ. ಗೊತ್ತಾಗ್ತದೆ. ಪೆಟ್ಟಿಗೆ ಕ್ಷೀಣ ಉಂಟು ಅಂತ ಆದ್ರೆ ರಾಣಿಗೆ ಮೊಟ್ಟೆ ಇಡುವ ಶಕ್ತಿ ಕಡಿಮೆ ಆಗಿದೆ ಕಡಿಮೆ ಅಂತ. ಆಗಿದೆ. ಆಗ ನಾವು ಅದಕ್ಕೆ ಪೂರಕವಾಗಿ ನಾವು ವ್ಯವಸ್ಥೆ ಮಾಡ್ಬೇಕು. ಮಾಡ್ತೀರಿ. ಹೌದು. ನೋಡಿ ಈಗ ಸದ್ಯದಲ್ಲಿ ಇನ್ನೀಗ ಸ್ವಲ್ಪ 1-2 ದಿವಸದಲ್ಲಿ ಇನ್ನು ಸ್ವಲ್ಪ ಕೆಲಸ ಇದೆ. ಹ್ಮ್. ಇದನ್ನು ಇನ್ನದು ಇಲ್ಲಿವರೆಗೆ ಬರ್ಬೇಕು ಫುಲ್ 8 ಫ್ರೇಮ್ ಬಂದ ಮೇಲೆ ಮತ್ತೆ ನೋಡಿ ಇದು ಜೇನು ಕೋಣೆ. ಯಾವ ಕಾರಣಕ್ಕೂ ಜೇನು ಇದರಿಂದ ತೆಗೆಯುವಾಗಿಲ್ಲ. ಹೌದು. ಅದು ಅದರದ್ದು ಇದು ಆಹಾರ. ಸಂಸಾರ ಕೋಣೆ. ಹ್ಮ್. ಇದು ಸೂಪರ್ ಅಂದ್ರೆ ಜೇನು ಕೋಣೆ. ಹ್ಮ್. ಇದು ಇದರಲ್ಲಿ ಅದು ಮೊಟ್ಟೆ ಇಡುದಿಲ್ಲ. ಹ್ಮ್. ಇದರಲ್ಲಿ ಪೂರ್ತಿ ಜೇನನ್ನೇ ಮಾಡುದು ಅದು. ಜೇನನ್ನೇ ಮಾಡುವಂತ. ಅಂದ್ರೆ ಸೀಸನ್ಗೆ ಅಂದ್ರೆ ಈಗ ಡಿಸೆಂಬರ್ಗೆ ರಬ್ಬರ್ ಮರ ಚಿಗುರುವಾಗ ಸುಡಾಗ್ತದೆ. ಬಿಟ್ರೆ ಇದು ಇವಾಗ ನೀವು ಈ ಅದರ ಪಟ್ಟಿ ಹೌದು, ಫ್ರೇಮ್ ಅಂತ ಹೇಳ್ತಾರೆ. ಫ್ರೇಮ್. ಇದೆಲ್ಲ ISI ಬ್ರ್ಯಾಂಡ್. ಹೌದು. ಈಗ ಇದು ಈ ಫ್ರೇಮ್ ನಲ್ಲಿ ನೀವು ಹೇಳುವ ಹಾಗೆ ಇದು ಜೇನು ನೊಣವೇ ಕಟ್ಟಿದಂತಹ ಒರಿಜಿನಲ್ ಮಾಯನ. ಹೌದು. ಇವಾಗ ನಾನು ಒಂದಷ್ಟು ಕಡೆ ಕೇಳಿದಾಗ ಆರ್ಟಿಫಿಷಿಯಲ್ ಆಗಿ ಅದಕ್ಕೆ ಯೂಸ್ ಮಾಡುವಾಗಿಲ್ಲ. ಆರ್ಟಿಫಿಷಿಯಲ್ ಯೂಸ್ ಇದಕ್ಕೆ ಮಾತ್ರ. ಓಹೋ. ಇದು ಸೂಪರ್ ಅಂತ ಹೇಳುದು ಜೇನು ಮಾಡುವಂತದ್ದಕ್ಕೆ. ಇದಕ್ಕೆ ಇದರದ್ದೇ ಮೆಜರ್ಮೆಂಟ್ ಅದರದ್ದೇ ಮಾಡುದು. ಹಾ. ನೋಡಿ ಈ ಕೋಣೆಗಳು ಎಷ್ಟು ನೋಡಿ, 1 2 3 4 5 6 ಷಡ್ಮುಖ ಅಂದ್ರೆ ಅಷ್ಟಮುಖ ಅಲ್ಲ. ಇದರಲ್ಲಿ ನೋಡಿ ಅದರ ಆಕಾರ ನೋಡಿ, ಲೈನ್ ಬಂದ್ರೆ ಲೈನ್ ಅಷ್ಟು ಲೈನ್ ಆಗಿ ಅವುಗಳು ಕಟ್ತಾ ಇದೆ. ಅದರಲ್ಲಿ ಏನು ವ್ಯತ್ಯಾಸ ಮಾಡೋದಿಲ್ಲ. ಲೈನ್ ಮತ್ತು ಅದರ ಇದು ಜಲಮಟ್ಟ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ತದೆ. ಹೌದು ಹೌದು. ನೋಡಿ ಎಷ್ಟು ಲೈನ್ ಆಗಿ ಎಷ್ಟು ಕರೆಕ್ಟ್ ಆಗಿ ಎರಡು ಕಟ್ತಾ ಉಂಟು. ಇದಲ್ಲ ಇದು ಕಟ್ಟಿದ್ದು ಅದರ ನಾವು ಸ್ವಲ್ಪ ಅದಕ್ಕೆ ಇಲ್ಲಿ ಜಾಗ ಕಡಿಮೆ ಆಯ್ತು. ಹೌದು. ನೋಡಿ ನೋಡಿ ಇದು ಈಗ ಈಗ ಡಿಸೆಂಬರಿಗಾಗುವ ಇದು ಫುಲ್ ಆಗ್ತದೆ. ಇದು ಡಿಸೆಂಬರ್ ಈಗ ಎಷ್ಟು ತಿಂಗಳಿಗೆ ಒಮ್ಮೆ ಇದು ಫುಲ್ ಆಗ್ತದೆ ಅಂತ? ಅದೀಗ ಇದು ಸಂಸಾರ ಕೋಣೆ ಒಂದು 15 ದಿವಸ ಅಥವಾ 1 ತಿಂಗಳೊಳಗೆ ಸಂಸಾರ ಕೊನೆ ಒಂದು ಫುಲ್ ಆಗ್ತದೆ. ಅಂದ್ರೆ ಎಷ್ಟು ತಿಂಗಳ ಒಳಗೆ ಅಂದಾಜು? ಅಂದ್ರೆ ಅದೇ ಮಳೆಗಾಲ ಕಳೆದ ನಂತರ. ಜೇನು ನೊಣ ಒಮ್ಮೆ ಗೂಡಲ್ಲಿ ಬಂದು ಕೂತ್ಕೊಳ್ಳುವಾಗ ಯಾವುದೇ ಅಂದ್ರೆ ಈಗ ನಾವು ಮರದಿಂದ ಇಲ್ಲದ್ರೆ ಹುತ್ತದಿಂದ ಎಲ್ಲ ಹಿಡಿಲಿಕ್ಕೆ ಆಗ್ತದೆ. ಹೌದು. ಅದ್ರಲ್ಲಿ ನಾವು ನೋಡಿಕೊಳ್ಬೇಕು ಹೇಗಿದೆ ಅಂತ, ಅದ್ರಲ್ಲಿ ಎಷ್ಟು ಎರಿ ಇದೆ ಅಂತ. ಅಷ್ಟು ಎರಿಗೆ ಸರಿಯಾಗಿ ನಾವು ಈ ಫ್ರೇಮ್ ಅನ್ನು ಕಟ್ಬೇಕು ಅದಕ್ಕೆ. ನೀವು ಈ ಜೇನು ನೊಣ ಸಂಗ್ರಹ ಮಾಡಿದ್ದು ನಿಮ್ಮ ಭಾಗದಲ್ಲಿ ಹುತ್ತದಿಂದ ನೀವು ತೆಗೆದಂತದ್ದು? ಇದೆ ಮೊದಲಿತ್ತು. ಈಗ ಅಂತದ್ದು ಮಾಡುದಿಲ್ಲ. ಈಗ ನಮ್ಮಲ್ಲಿ ಯಾವಾದ್ರೂ ಹಳೆ ಪೆಟ್ಟಿಗೆ ಇದ್ರೆ ಯಾರ ಹತ್ರ ಇರಲಿ, ಯಾರೇ ಕೃಷಿಕರ ಹತ್ರ ಹಳೆ ಪೆಟ್ಟಿಗೆ ನಮ್ಮಲ್ಲಿ ಉಂಟು ಅಂತ ಆದ್ರೆ ಅದನ್ನು ಹೀಗೆ ಮನೆಯಲ್ಲಿ ಅಟ್ಟದಲ್ಲಿ ಇಡುದಲ್ಲ,
ಮಳೆಗಾಲ ಲಾಸ್ಟಿಗೆ ಅಂದ್ರೆ Last ಗೆ. ಸಾಧಾರಣ ಸೆಪ್ಟೆಂಬರಿಗೆ ನಾವು ಅದನ್ನು ತಗೊಂಡು ಬಂದು ಇಲ್ಲಿ ಅದು ಗುಡ್ಡದಲ್ಲಿ ಗೂಟ ಇಟ್ಟು ಕಟ್ಬೋದು, ಇಲ್ಲ ಬಳ್ಳಿ ಇಟ್ಟು ಮರದಲ್ಲಿ ಕಟ್ಟಿದ್ರು ಆಗ ನೇತಾಡ್ಸ ಇರುವೆ ಬರಬಾರ್ದು, ಕರೆಕ್ಟ್. ಅದರಲ್ಲಿ ಬಂದು ಕೂತ್ಕೊಳ್ತದೆ. ನೋಡಿ ಇದು ನಾನೇನು ಬಂದು ಸಾಕಿದ್ದಲ್ಲ, ಇದು ಅವುಗಳಾಗೆ ಬಂದದ್ದು, ನಾನು ಇಲ್ಲಿ ಇಟ್ಟದ್ದು. ಇಟ್ಟದಷ್ಟೇ, ಅಂದ್ರೆ ಕಳೆದ ವರ್ಷ ಇದ್ರಲ್ಲಿ ಇರ್ಲಿಲ್ಲ, ಇರ್ಲಿಲ್ಲ. ನನ್ನ ಪೆಟ್ಟಿಗೆ ನೋಡಿ ಅದು ಬಂದು ಕೂತದ್ದೆ, ಅದ್ರಲ್ಲಿ ಇದೆ. ಇನ್ನೊಂದಿದೆ ನನ್ನ ಮನೆ ಹತ್ರ ಇದೆ, ಅದು ಅವುಗಳೇ ಬಂದು ಕೂತದ್ದು, ತನ್ನಷ್ಟಕ್ಕೆ ಬಂದು ಕೂತ್ಕೊಳ್ತದೆ. ಕೂತ್ಕೊಳ್ತದೆ. ಇನ್ನು ನಮ್ಮ ಯಾರ ತೋಟದಲ್ಲಿ ಅದು ಕೂತ್ಕೊಳ್ತದೆ. ಅಂದ್ರೆ ಪೆಟ್ಟಿಗೆ ಕ್ಲೀನ್ ಆಗಿರ್ಬೇಕು. ಈ ತಿಗಳೇನ್ ಇದ್ದಲ್ಲ, ಮಕ್ಕಳ ಅಂತ ಹೇಳ್ತಿರಲ್ಲ, ಹೌದು, ಅದು ಹೋಗಿರ್ಬಾರ್ದು ಪೆಟ್ಟಿಗೆಯಲ್ಲಿ, ಅದರ ವಾಸನೆ ಇದ್ರೆ ಅದು ಕೂತ್ಕೊಳ್ಳುದಿಲ್ಲ. ಹಲ್ಲಿ ಇಲಿ ಎಲ್ಲ ಇದ್ರೆ ಏನ್ ತೊಂದರೆ ಆಗುದಿಲ್ಲ, ಅದನ್ನೆಲ್ಲ ಬಿಸಾಡಿ ಕ್ಲೀನ್ ಮಾಡಿ ಸರಿಯಾಗಿ ವಾಶ್ ಮಾಡಿ ಒಂದು ಬಿಸಿಲಿಗೆ ಇಟ್ಟು ಮತ್ತೆ ತಂದು ಇಡ್ಬೇಕು. ಒಮ್ಮೆ ಒಂದು ನೊಣ ಒಂದು ಗೂಡಿಗೆ ಬಂತಂತ ಹೇಳಿದ್ರೆ ಅಂದ್ರೆ ಎಷ್ಟು ವರ್ಷ ತನಕ ಅದು ಶಾಶ್ವತವಾಗಿ ಅಂದ್ರೆ ರೋಗ ಎಲ್ಲ ಬರದೇ ಇದ್ರೆ ಕೆಲವು ವರ್ಷ ಬರ್ತದೆ. 10 ವರ್ಷ ಇದ್ದದ್ದು ಇದೆ ನನ್ನಲ್ಲಿ ಇತ್ತು. ಅಂದ್ರೆ ಅದಕ್ಕೆ ಒಮ್ಮೆ ರೋಗ ಬಂದ ಮೇಲೆ ಎಲ್ಲ ಒಮ್ಮೆ ನಾಶ ಆಯ್ತು. ಆಗ ನಾನು 1 ವರ್ಷ ಜೇನು ಮಾಡ್ಲಿಲ್ಲ, ಪೆಟ್ಟಿಗೆ ಮಾತ್ರ ಇತ್ತು. ಪೆಟ್ಟಿಗೆ ಮನೆಯಲ್ಲಿ ಇಡ್ಲಿಲ್ಲ, ಆದ್ರೂ ಹೆಚ್ಚು ಗುಡ್ಡೆಯಲ್ಲಿ ಇಟ್ಟಿದ್ದೆ. ನೋಡಿ ಅದು ಈಗ ಬರುವ ಈಗ ಈ ಸೀಸನ್ಗೆ 3 ಬಂದಿದೆ, ಇನ್ನೀಗ ಒಂದು 2 ಒಕ್ಕಲು ತರ್ಲಿಕ್ಕಿದೆ. ಅಂದ್ರೆ ನಮ್ಮ ದೊಡ್ಡ ಅಂದ್ರೆ ಜೇನು ಕೃಷಿಯ ತಜ್ಞ ಅಂತ ಹೇಳ್ಬೋದು, ವಾದ್ಯ ಕೊಡಿ ಶ್ಯಾಮ್ ಭಟ್ ಅಂತ ಹೇಳಿ. ಹೌದು, ಅವರು ಹೆಚ್ಚು ಟ್ರೈನಿಂಗ್ ಅಲ್ಲಿ ತರಬೇತಿ ಕೊಡ್ತಾ ಇರ್ತಾರೆ. ಅವರಲ್ಲಿ ಈಗಾಗಲೇ ಒಕ್ಕಲು ಇದೆ, ನಾನು ಕೇಳಿದ್ದೇನೆ, ನಮ್ಮ ಸಂಬಂಧಿಕರು. ಹಾಗಾಗಿ ಅವರು ಈಗ ನನಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ತರ್ಲಿಕ್ಕಿದೆ. ಮತ್ತೆ ನನ್ನದು ಸ್ಥಳಾಂತರ ಜೇನು ಸ್ವಲ್ಪ ಜಾಸ್ತಿ. ನನ್ನದೇ 2 ಪೆಟ್ಟಿಗೆ ಇಲ್ಲೇ ಹತ್ತಿರ, ಇಲ್ಲಿಂದ ಒಂದು 2 ಕಿಲೋಮೀಟರ್ ಮುಂದೆ ಶ್ರೀಪತಿ ಭಟ್ ಅಂತ ಇದ್ದಾರೆ, ಅವರ ತೋಟದಲ್ಲಿ ಇದೆ. ಅದರಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಜೇನು ಒಕ್ಕಲು ಇದೆ, ಮತ್ತೊಂದ್ರಲ್ಲಿ ಇಲ್ಲ. ಹಾಳು ಮಾಡುವಾಗ ಅದನ್ನ ಅಲ್ಲಿಗೆ ಹಾಕ್ಬೇಕು. ಇವಾಗ ನೀವು ಹೇಳಿದ್ರಿ ಅದಕ್ಕೆ ಕೆಳಗಿದ್ದು ಏನಿದ್ರು ಅದಕ್ಕೆ ಅದರದ್ದು ಆಹಾರ ಅದನ್ನ ನಾವು ತೆಗೆಯುವಾಗ ಇವಾಗ ಮೇಲೆ ಇನ್ನೊಂದು ಬಾಕ್ಸ್ ಇಟ್ರಿ ನೀವು ಇವಾಗ, ಅದು ನಮಗೆ ಶುದ್ಧವಾಗಿ ಸಿಗುವಂತಹ ಶುದ್ಧ ಜೇನು. ಮತ್ತೆ ಶುದ್ಧ ಜೇನನ್ನು ಯಾವಾಗ್ಲೂ ಕೈಯಲ್ಲಿ ತೆಗಿಬಾರದು. ನೋಡಿ ಇದು ಈಗ ಹಳತು, ಇದನ್ನೆಲ್ಲ ನಾವು ತೆಗಿತೇವೆ. ನೋಡಿ ಇದನ್ನೆಲ್ಲ ತೆಗೆದು ಬಿಸಾಡ್ತೇವೆ. ಬಿಸಾಡುವಾಗಲೂ ಹಾಗೆ ಇಲ್ಲಿ ಬಿಸಾಡುದಿಲ್ಲ, ಅದನ್ನು ತಗೊಂಡು ನಾವಲ್ಲಿ ಬೆಂಕಿಗೆ ಹಾಕ್ತೇವೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ಪೂರ್ತಿ ಹೀಗೆ ಮಾಡಿ ಇಡ್ಬೇಕು. ಇದಕ್ಕೆ ಆದ್ರೆ ಕೃತಕ ಮಾಯಣ ಸಿಗ್ತದೆ, ಮಾಯಣದ ಹಾಳೆ. ನೀವು ಹೇಳಿದ್ರಲ್ಲ ಆರ್ಟಿಫಿಷಿಯಲ್ ಅಂತ ಹೇಳಿ, ಆರ್ಟಿಫಿಷಿಯಲ್ ಹಾಳೆ ಬರ್ತದೆ, ಅದನ್ನ ಇದಕ್ಕೆ ಹಾಕಿ ಕೊಡ್ಬೇಕು. ಇದರಲ್ಲಿ ಕೆಳಗಿನ ಆದ್ಮೇಲೆ ಹೌದು, ಆರ್ಟಿಫಿಷಿಯಲ್ ಇಲ್ಲದೆ ಅದು ಕಟ್ಟುದಿಲ್ವಾ? ಕಟ್ಟದೆ ಅಂದ್ರೆ ಅವರ ನೀಟಾಗಿ ಕಟ್ಟುದಿಲ್ಲ. ಇದು ಈ ಕಡೆ ತಿರುಗಿಸ್ತದೆ, ಆಗ ನಮಗೆ ಜೇನು ತೆಗಿಲಿಕ್ಕೆ ಆಗೋದಿಲ್ಲ. ನಮ್ಗೆ ಇದು ಬೇಕು, ಸರಿಯಾಗಿ ತೆಗಿಬೇಕು. ಈಗ ಇಲ್ಲಿ 8 ಫ್ರೇಮ್ ಇದೆ, 8 ಫ್ರೇಮ್ ಅನ್ನು ಸಪರೇಟ್ ಆಗಿ ನಾವು ನೋಡಿ ಹೀಗೆ ಎತ್ತಿ ತೆಗಿಬೇಕು, ನೋಡ್ಬೇಕು ಜೇನೇನು ಫುಲ್ ಆಗಿದೆ ಇಲ್ವಾ ಅಂತ. ಇದನ್ನೆಲ್ಲ ನಾವು ಅದು ಹೀಗೆ ಅಡ್ಡ ಕ್ರಾಸ್ ಕಟ್ಟಿದ್ರೆ ನಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ, ಹಾಳಾಗ್ತದೆ. ಅದು ನಮಗೆ ಅಂದ್ರೆ ಇದರಲ್ಲಿ ಒಮ್ಮೆ ಅದು ಕಟ್ಟಿದ ತಟ್ಟಿಯನ್ನು ಅಂದ್ರೆ ಮಯಣದ ಹಾಳೆಯನ್ನು ಎಷ್ಟು ಸಲವೂ ಉಪಯೋಗಿಸಬಹುದು. ಆರ್ಟಿಫಿಷಿಯಲ್ ಆಗಿ ನಾವು ಇರುವಂತದ್ದು ಒಮ್ಮೆ ಜೇನನ್ನು ತೆಗೆದು ಅಂದ್ರೆ ಜೇನನ್ನು ತೆಗೆಯೋದು ಹೇಗೆ? ಅದಕ್ಕೆ ಮೆಷಿನ್ ಉಂಟು? ಅದಕ್ಕೆ ಮೆಷಿನ್ ಇದೆ. ಮತ್ತೆ ನೋಡಿ ಇದನ್ನು ಈಗ ಇಲ್ಲಿ ಫುಲ್ ಮಯಣದ ಇದು ಇದೆ ಅಂತ ಹೇಳಿದ್ರೆ ಅದನ್ನು ಚೂರಿಯಲ್ಲಿ ಮೇಲೆ ತೆಗಿಬೇಕು, 2 ಸೈಡ್ ತೆಗಿಬೇಕು, ಆಗ ನಿಮಗೆ ಜೇನು ಕಾಣ್ತದೆ. ಮತ್ತೆ ಅದನ್ನು ಮೆಷಿನ್ ಅಲ್ಲಿ ಇಟ್ಟು ತಿರುಗಿಸಿದ್ರೆ ಜೇನೆಲ್ಲ ಹೋಗ್ತದೆ, ಮಾಯಣದ ಹಾಳೆ ಹಾಗೆ ಇರ್ತದೆ. ಅದನ್ನು ತಂದು ಪುನಃ ಇಲ್ಲಿ ಇಟ್ಟರೆ ಅದ್ಭುತ. ಹಾಗೆ ವರ್ಷಕ್ಕೆ ಎಷ್ಟು ಲೀಟರ್ ನಿಮಗೆ ಅಂದಾಜು ಒಂದು ಪೆಟ್ಟಿಗೆಯಲ್ಲಿ ನಮಗೆ ನಮ್ಮ ಇಲ್ಲಿಯ ವಾತಾವರಣ ಅಂತ ಹೇಳಿದ್ರೆ ಈಗ ಮಡಿಕೇರಿ ಈ ಕಡೆ ಸಕಲೇಶಪುರ ಆ ಕಡೆಯಲ್ಲಿ ಬಂದಷ್ಟು ಜೇನು ಇಲ್ಲಿ ಬರುವುದಿಲ್ಲ. ಇಲ್ಲಿ ರಬ್ಬರ್ ಸೀಸನ್ಗೆ ಬರ್ತದೆ ಜೇನು, ಆದ್ರೆ ಅದರಲ್ಲಿ ಕ್ವಾಲಿಟಿಯಲ್ಲಿ ಸ್ವಲ್ಪ ರಬ್ಬರ್ ಜೇನಿಗೆ ಡಿಮಾಂಡ್ ಕಡಿಮೆ. ಅಂದ್ರೆ ಅದು ಸಕ್ಕರೆ ಕಟ್ತದೆ ಜೇನು. ಅದು ಬಾಟ್ಲಲ್ಲಿ ಹಾಕಿ ಇಟ್ಟು ಒಂದು 6 ತಿಂಗಳಾಗುವಾಗ ಅದು ಅಡಿಯಲ್ಲಿ ಜೇನು ಇರ್ತದೆ, ಮೇಲೆ ಸ್ವಲ್ಪ ಅಡಿಯಲ್ಲಿ ಹೋಗುವಾಗ ಮತ್ತೆ ಅದು ಸಕ್ಕರೆ ಆಗಿರ್ತದೆ. ಸಕ್ಕರೆ ಪಾಕದಿಂದ ಅದಲ್ಲ, ಅದ ಜೇನಿನ ಗುಣ, ಮಕರಂದದ ಗುಣ. ಹಾಗೆ ಅದಕ್ಕೆ ಸ್ವಲ್ಪ ಆಗಾಗ ತೆಗಿಬೇಕು, ಆಗಾಗ ಉಪಯೋಗಿಸಬೇಕು. ಏನು ವೈದ್ಯಕ ಇದರಲ್ಲಿ ಅದ್ರಲ್ಲಿ ಏನು ತೊಂದರೆ ಇಲ್ಲ. ತುಂಬಾ ವರ್ಷ ಅದು ಶೇಖರಣೆ ಮಾಡಿ ಇದಾಗ್ತದೆ. ನಾನು ನಿಮ್ಗೆ ತೋರಿಸಬಹುದು, ನಮ್ಮಲ್ಲಿ ಉಂಟು ಸಕ್ಕರೆ ಪಾಕ ಆಗಿದ್ದು. ನೋಡೋಣ. ಅಂತಿಮವಾಗಿ ಭಟ್ರೆ ಬಹಳ ಒಂದು ಖುಷಿಯ ವಿಷಯ ಏನಂತ ಹೇಳಿದ್ರೆ, ಒಂದು ಜೇನು ಮಿಶ್ರ ಬೆಳೆಯಲ್ಲಿ ನಾವು ಬೆಳೆಸಿಕೊಂಡು ಬಂದಂತ ಸಂದರ್ಭದಲ್ಲಿ ಮನೆಗೆ ಕೂಡ ಬೇಕಾದಷ್ಟು ಜೇನನ್ನು ನಾವು ಉತ್ಪಾದನೆ ಮಾಡಬಹುದು. ಮತ್ತು ಕೃಷಿಯ ಜೊತೆಗೆ ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಎಷ್ಟು ಅಷ್ಟೇ ಇದರ ಮೇಲೆ ನೀವು ಮಾಡ್ಲಿಕ್ಕೆ ಇದರಲ್ಲಿ ಫುಲ್ ಆದ ಮೇಲೆ ಈಗ ಇನ್ನೊಂದು ಇದು ತಗೊಂಡು 1 ನಿಮಿಷ ಇದು ಈಗ
ಇದು ನೋಡಿ ಸಂಸಾರ ಕೋಣೆ ಅಂದ್ರೆ ಅಲ್ಲ, ಇದು ಜೇನು ಕೋಣೆ. ಜೇನುಕೋಣೆ. ಜೇನು ಕೋಣೆ. ಎಷ್ಟು ಜೇನುಕೋಣೆಯನ್ನು ಜೇನು ಇಡಬಹುದು? ಕೋಣೆ ಅಂದ್ರೆ ಈಗಿನ ಇದರಲ್ಲಿ ನಮ್ಗೆ 2 ಇಟ್ಟರೆ ಸಾಕು. ಸಾಕಾಗ್ತದೆ. ಅಂದ್ರೆ ಮೊದಲು ನಾನು 4 ಇಟ್ಟದ್ದು ಇದೆ. 4 ಇದೆ. 4 ಒಮ್ಮೆಲೆ ನಿಮ್ಗೆ? 4 ಅಂದ್ರೆ ಇದರಲ್ಲಿ ಫುಲ್ ಆದ್ ನೋಡಿ, ಇದರಲ್ಲಿ ಫುಲ್ ಆಯ್ತು ಅಂತ ಆದ ಮೇಲೆ ಕರೆಕ್ಟ್. ಇದನ್ನು ಎತ್ತುವುದು, ಹ್ಮ್. ಖಾಲಿಯನ್ನು ಇಲ್ಲೇ ಇಡುದು. ಅಂದ್ರೆ ಅವುಗಳಿಗೆ ಕೆಲಸ ಕಡಿಮೆ ಆಗ್ಬೇಕು. ಹೌದು. ಅಂದ್ರೆ ಇಲ್ಲಿನ ಮೇಲೆ ಬರ್ಬೇಕು. ಹೌದು ಹೌದು. ಇದನ್ನು ತೆಗೆದು ಮೇಲೆ ಇಡುದು, ಹೌದು. ಇದನ್ನು ಮಧ್ಯಕ್ಕೆ ಇಡುದು. ಹ್ಮ್. ಮತ್ತೆ ಅದರಲ್ಲಿ ತುಂಬಿದ ಮೇಲೆ ಮತ್ತೆ ಪುನಃ ಮತ್ತೆ ಇನ್ನೊಂದನ್ನು ಮೇಲೆ ಇಡುದು, ಕೆಳಗೆ ಇಡುದು. ಹಾಗೆ ಒಮ್ಮೆಲೆ ನೀವು 4 ಅಂದ್ರೆ ಒಂದು ಬಾಕ್ಸಿನಲ್ಲಿ 8 ಕುಡಿತೆ ಅಂದ್ರೆ 1.5 ಕೆಜಿ. 1.5 ಕೆಜಿ ಅಂದ್ರೆ 2 ಕೆಜಿ ವರೆಗೆ ಬರ್ತದೆ. 2 ಕೆಜಿ ತನಕ 2 ಒಂದು ಕೆಜಿ ಕೋಣೆಯಲ್ಲಿ ಕೋಣೆಯಲ್ಲಿ ನಿಮಗೆ ಬರ್ತದೆ. ಜೇನನ್ನು ಉತ್ಪತ್ತಿ ಆಗ್ತದೆ. ಇದ್ರೆ ಫುಲ್ ಆದ್ರೆ ನೋಡಿ, ಇದರಲ್ಲಿ ಒಂದರಲ್ಲಿ ಫುಲ್ ಆದ್ರೆ 1 ಕುಡಿತೆ ಅಂತ ಹೇಳ್ತಾರೆ. 4 ಕುಡಿತೆಗೆ 1 ಕೆಜಿ ಆಗ್ತದೆ. ಜೇನಿನ ಸಾಂದ್ರತೆ ಜಾಸ್ತಿ, ದಪ್ಪ. ಅಂದ್ರೆ 1 ಲೀಟರ್ಗೆ ಕೆಜಿ ಆಗುದಲ್ಲ, 4 ಕುಡಿತೆಗೆ 1 ಕೆಜಿ ಆಗ್ತದೆ. 1 ಕೆಜಿ 1 ಕೆಜಿ ಆಗ್ತದೆ. ಅಂದ್ರೆ 8 ಫ್ರೇಮ್ ಇರ್ತದೆ. 8ಕ್ಕೆ 2 ಕೆಜಿ. 2 ಕೆಜಿ ಅಂದ್ರೆ ನೋಡಿ, 2 ಇದೆ, 4 ಕೆಜಿ ಆಯ್ತು ಒಮ್ಮೆ ತೆಗೆಯುವಾಗ. ಅಂತದ್ದು 3 ಸೀಸನ್ ಸಿಗ್ತದೆ ಅಷ್ಟೇ ನಮ್ಮ ಇಲ್ಲಿ ಏರಿಯಾದಲ್ಲಿ. ಅಂದ್ರೆ ನಾವು ಪೆಟ್ಟಿಗೆ ಕಡಿಮೆ ಇಡಬೇಕು. ಪೆಟ್ಟಿಗೆ ಸಂಖ್ಯೆ ಜಾಸ್ತಿ 5 ಎಕರೆಯಲ್ಲಿ ಒಂದು 5 ಪೆಟ್ಟಿಗೆ 10 ಪೆಟ್ಟಿಗೆ ಇಡಬೇಕು. 10 ಪೆಟ್ಟಿಗೆ ತನಕ ಇಟ್ಟರೆ ಧಾರಾಳ ಸಾಕು. ಅಂದ್ರೆ ಅವುಗಳಿಗೆ 1 ಕಿಲೋಮೀಟರ್ ವ್ಯಾಪ್ತಿವರೆಗೆ ಹೋಗ್ತದೆ. ಏನು 20 ಪೆಟ್ಟಿಗೆಯಲ್ಲಿ ಉತ್ಪಾದನೆ ಆಗುವಂತದ್ದು ಅದು 10 ಪೆಟ್ಟಿಗೆಯಲ್ಲೇ ಮಾಡಿಕೊಡ್ತದೆ ಅಂತ ಹೇಳುವಂತ. ಮತ್ತೆ ISI ಬ್ರ್ಯಾಂಡೇ ಫ್ರೇಮ್ ಬೇಕು. ಈಗಿನ ಹೊಸ ಇದರಲ್ಲಿ ISI ಅಲ್ಲಿ 6 ಫ್ರೇಮಿನ ಪೆಟ್ಟಿಗೆ ಬಂದಿದೆ. ನನ್ನಲ್ಲಿ ಇದೆ, ನನ್ನ ಮನೆಯಲ್ಲಿ ಇದೆ, ಇನ್ನು ಹಾಕಲಿಲ್ಲ, ಇಡ್ಲಿಲ್ಲ. ಎಲ್ಲಿ ಸಿಗ್ತದೆ ಅದು? ಯಾವ? ಅದು ನಮ್ಮ ಪುತ್ತೂರು ಸೊಸೈಟಿಯಲ್ಲಿ ಇದೆ. ಪುತ್ತೂರು ಮಕರಂದ ಅಂತ ಇದೆ, ಜೇನು ಸೊಸೈಟಿ ಇದೆ. ಅಲ್ಲಿ 8 ಫ್ರೇಮಿನ ISI ಇದೆ, 6 ಫ್ರೇಮಿನ ISI ಪೆಟ್ಟಿಗೆ ಇದೆ. ನಮ್ಮ ಅನುಕೂಲಕ್ಕೆ ಅಂದ್ರೆ ಜಾಸ್ತಿ ಪೆಟ್ಟಿಗೆ ಇಡುವವರು 6 ಇದ್ದು ಒಳ್ಳೇದು, ಕಡಿಮೆ ಇಡುವವರು 8 ಫ್ರೇಮ್ ಇದ್ದು ಒಳ್ಳೇದು. ಈಗ ನಮಗೆ ಇಲ್ಲಿ ಒಂದು 5 ಪೆಟ್ಟಿಗೆ ಇಟ್ಟರೆ ಇದೇ ಒಳ್ಳೇದು. ಇಲ್ಲ ನಾವು ಒಂದು 10 ಪೆಟ್ಟಿಗೆ ಇಡ್ತೇನೆ, ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರಿಗೆ 6 ಫ್ರೇಮ್ ಇದ್ದು ಒಳ್ಳೇದು. ಅಂದ್ರೆ ಬ್ರೂಡ್ ಬೇಗ ತುಂಬುತ್ತದೆ. ಈಗ ಕೆಳಗಿನ ಪೋರ್ಷನ್ ಇದೆಯಲ್ಲ, ಬ್ರೂಡ್ ಬೇಗ ತುಂಬುತ್ತದೆ. ಅವುಗಳು ಮೇಲೆಗೆ ಜೇನು ಮಾಡ್ಲಿಕ್ಕೆ ಸುಲಭ. ಅವುಗಳು ತಯಾರಿ ಆಗ್ತದೆ ಆಗ. ಇಲ್ಲದ್ರೆ ಡಿವೈಡ್ ಆಗ್ತದೆ. ನಾವು ಸ್ಥಳಾವಕಾಶ ಕಡಿಮೆ ಮಾಡಿದಷ್ಟೇ ಅವುಗಳು ಡಿವೈಡ್ ಆಗ್ತದೆ. ಸುಬ್ರಹ್ಮಣ್ಯ ಭಟ್ರ ಅವರೇ, ನೀವು ಈಗಾಗಲೇ ಒಂದು ಜೇನು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಇದು ಒಂದು ದಿನದಲ್ಲಿ ಇದು ಮಾಹಿತಿ ಅಪೂರ್ಣ. ಇದನ್ನು ಎಷ್ಟು ಕಲೀಲಿಕ್ಕೆ ಉಂಟು ಅಷ್ಟು ಅಂದ್ರೆ ಉಂಟು ಇದರಲ್ಲಿ. ನಾನು ಇದು ವಂಶ ಪಾರಂಪರ ಮಾಡಿದ್ದಲ್ಲ. ನಾನು 84ನೇ ಇಸವಿಯಲ್ಲಿ ಮಡಿಕೇರಿಯಲ್ಲಿ ಭಾಗಮಂಡಲ ಅಂತ ಇದೆ, ಅಲ್ಲಿ ಜೇನು ತರಬೇತಿ ಕೇಂದ್ರ ಇದೆ. ಅಲ್ಲಿ ನಾನು 2 ತಿಂಗಳಿನ ಜೇನು ತರಬೇತಿಯನ್ನು ತೆಗೆದುಕೊಂಡು 84ರಲ್ಲಿ ಆಗದಿಂದಲೇ ಅಲ್ಲಿ ಟ್ರೈನಿಂಗ್ ಆದ ಬಂದ ಮೇಲೆ ನಾನು ಜೇನು 84ರಿಂದ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇನೆ. ಬಹಳ ಅದ್ಭುತವಾದಂತಹ ಒಂದು ನಿಮ್ಮ ಕೃಷಿ. ಜೇನು ಕೃಷಿಯ ಒಟ್ಟಿಗೆ ನೀವು ಹೇಳಿದ್ರೆ ಕಾಳು ಮೆಣಸನ್ನು ನಾನು ಬೆಳೆಸ್ತಾ ಇದ್ದೇನೆ. ಕಾಳು ಮೆಣಸಿದೆ, ತೆಂಗು ಉಂಟು, ಅಡಿಕೆ ಉಂಟು, ಬಾಳೆ ಉಂಟು, ಸ್ವಲ್ಪ ತರಕಾರಿ ಮಾಡ್ತಾ ಇದ್ದೇನೆ. ತರಕಾರಿ ಕೂಡ ಮಾಡ್ತಿದ್ರಿ? ಅಂದ್ರೆ ಈಗ ಒಂದು ಬೆಳೆ ಮಾಡಿದಾಗ ನಾನು ತರಕಾರಿಯನ್ನು ಸ್ವಲ್ಪ ಇದು ಮಾಡ್ತಾ ಇದ್ದೇನೆ. ರಾಸಾಯನಿಕ ಗೊಬ್ಬರ ಏನಾದ್ರೂ ಹಾಕ್ತಾ ಇದ್ದೀರಾ? ಅಲ್ಲ, ಸಾವಯವ ಗೊಬ್ಬರದಲ್ಲಿ ತರಕಾರಿಯನ್ನು ಬೆಳೆಸ್ತಾ? ತರಕಾರಿಗೆ ಪೂರ್ತಿ ಸಾವಯವ. ಅಂದ್ರೆ ಅದಕ್ಕೆ ನಾವು ಗೊಬ್ಬರ ಇದು ಕೊಡುದಿಲ್ಲ, ಕೆಮಿಕಲ್ ಆಗಿ ನಿಮ್ಗೆ ಪೊಟ್ಯಾಶ್, ಯೂರಿಯಾ ಅಂತದ್ದು ಯಾವ್ದು ಕೊಡುದಿಲ್ಲ. ಗೋಮೂತ್ರ ಮತ್ತೆ ಅದು ಇದು ಗೋಮಯ ಅಂದ್ರೆ ಸೆಗಣಿ. ಹೌದು, ಅದನ್ನೇ ಕಾಂಪೋಸ್ಟ್ ಮಾಡಿ ಹಾಕೋದು. ಮನೆಯ ಖರ್ಚಿಗೆ ನೀವು ಸಾವಯವ ತರಕಾರಿಯನ್ನೇ ಮಾಡ್ತಾ ಇದ್ದೀನಿ. ಬಹಳ ಅದ್ಭುತವಾಗಿರುವಂತ ಒಂದು ವಿಚಾರ. ಅದೇ ರೀತಿ ಕಾಳು ಮೆಣಸು ಮತ್ತು ಬೇರೆ ನಿಮ್ಮ ಅಡಿಕೆ ಮತ್ತು ತೆಂಗಿಗೆ ಸಾವಯವ ಕೃಷಿಯಲ್ಲಿಯೇ ಮಾಡ್ತಾ ಇದ್ದೀರಾ ಅಥವಾ? ಇಲ್ಲ, ಅಡಿಕೆ ರಾಸಾಯನಿಕ ಕೊಡ್ತೇನೆ. ಅಡಿಕೆ ಮತ್ತು ತೆಂಗಿಗೆ ಪೆಪ್ಪರಿಗೆ ಕೊಡುದಿಲ್ಲ, ಒಳ್ಳೆ ಮೆಣಸಿಗೆ ಕೊಡ್ತಾ ಇಲ್ಲ. ಒಳ್ಳೆ ಮೆಣಸಿಗೆ ಕೊಟ್ಟರೆ ಅದು ಸ್ವಲ್ಪ ರೋಗದ ಜಾಸ್ತಿ. ಆದಷ್ಟು ಅದಕ್ಕೆ ಇದು ಜೀವಾಮೃತ ಮಾಡಿ ಕೊಟ್ರೆ ಒಳ್ಳೇದು. ಈಗ ನಾನು ಈ ವರ್ಷದಿಂದ ಶುರು ಮಾಡಿದ್ದೇನೆ. ಈಗ 2 ಸಲ ಕೊಟ್ಟಾಯ್ತು ಒಳ್ಳೆ ಮೆಣಸಿಗೆ. ಈಗ ನೆಕ್ಸ್ಟ್ ಈಗ ವಾಪಸ್ ಮಾಡ್ಬೇಕು. ತಿಂಗಳಿಗೊಮ್ಮೆ ಕೊಡ್ಬೇಕು ಜೀವಾಮೃತ. 10 ಕೆಜಿ ಸೆಗಣಿ, 10 ಲೀಟರ್ ಗೋಮೂತ್ರ, ಮತ್ತೆ 1 ಕೆಜಿ ಬೆಲ್ಲ, ಮತ್ತೆ 1 ಕೆಜಿ ದ್ವಿದಳ ಧಾನ್ಯ ಹುಡಿ ಯಾವ್ದಾಗ್ತದೆ, ಕಡಲೆ ಆಗ್ಬೋದು, ಹುರುಳಿ ಆಗ್ಬೋದು, ಹೆಸರು ಆಗ್ಬೋದು, ಅದರ ಹುಡಿಯನ್ನು ಹಾಕಿ 10 ದಿವಸ ಕೊಳೆಯಲಿಕ್ಕೆ ಬಿಡಬೇಕು. ಅದಕ್ಕೆ 1 ಹಿಡಿ ಮಣ್ಣನ್ನು ಹಾಕಬೇಕು. ಒಂದು ಬ್ಯಾರಲ್ ಅಲ್ಲಿ ಹಾಕಿ ಚೆನ್ನಾಗಿ ಕರಡಿಸಿ ಇಟ್ಟರೆ ಅದಕ್ಕೆ ಮತ್ತೆ 10 ದಿವಸ ಕಳೆದು 100 ಲೀಟರ್ ನೀರಿಗೆ ಅದನ್ನು ಮಿಶ್ರಣ ಮಾಡಿ ಅದನ್ನು ನಾವು ಬುಡಕ್ಕೆ ನೇರವಾಗಿ ಹೊಯ್ಬಹುದು. ಅದನ್ನು ಗಾಳಿಸಿ ಅರಿಪೆಯಲ್ಲಿ ಗಾಳಿಸಿದ್ರೆ ಸ್ಪ್ರೇ ಮಾಡಲಿ ಕೊಡ್ಬೋದು.
ಈಗ ಬಸಳೆ ಕೀಟನಾಶಕ ಆಗಿ ಕೂಡ ಕೊಡ್ಬೋದು. ಕೀಟನಾಶಕ ಆದ್ರೆ ನೀವು ಸ್ವಲ್ಪ ಅದು ಕೀಟನಾಶಕ ಅಲ್ಲ, ಅದು ಅಂದ್ರೆ ಈ ಬೇರೆ ಬೇರೆ ಫಂಗಸ್ ಬರದಾಗೆ ಫಂಗಸ್ ಬರೋದಾಗೆ ನಾವು ಸ್ವಲ್ಪ ಈ ಕೈಬೇವಿನ ಎಣ್ಣೆಲ್ಲ ಸ್ವಲ್ಪ ಕೊಡ್ಬೋದು. ಕೊಡ್ತಾ ಇದ್ದೀವಿ. ಕೊಡ್ಬೋದು ಅಂದ್ರೆ ನಾನು ಅದು ಕೊಡ್ಲಿಲ್ಲ. ಹಾ. ಅಂದ್ರೆ ಈಗ ಬಸಳೆಗೆ ತರಕಾರಿಗೆಲ್ಲ ಅದನ್ನೇ ಈಗ ಇವಾಗ್ಲೂ ಮಾಡ್ತಾ ಇದ್ದೀರಾ? ನಾನ್ ಮಾಡ್ತಾ ಇದ್ದೇನೆ. ಒಳ್ಳೆ ಮೆಣಸಿಗೆ ಅದನ್ನ ಹಾಕ್ತಾ ಇದ್ದೇನೆ. ಇವಾಗ ಏನುಂಟು ನಿಮ್ಮ ಹತ್ರ ತರಕಾರಿ? ಈಗ ಮಾಡ್ಲಿಲ್ಲ, ಅಂದ್ರೆ ಈಗ ಗದ್ದೆ ಎಲ್ಲ ಕೆಲಸ ಆದದ್ದಷ್ಟೇ. ಈಗ ಮುಂದಕ್ಕೆ ಮಾಡ್ಲಿಕ್ಕೆ ಉಂಟು? ಮುಂದಕ್ಕೆ ಮಾಡ್ಲಿಕ್ಕೆ ಉಂಟು, ಅಂದ್ರೆ ಇಲ್ಲೆಲ್ಲ ರೆಡಿ ಆಗಿದೆ. ಹಾ, ಈಗ ಗದ್ದೆಯಲ್ಲಿ ಸ್ವಲ್ಪ ಒಣಗಿದೆ. ಈಗ ಇವತ್ತು ನಾಳೆ ಆಗಿ ಅದಕ್ಕೆ ನೀರು ಬಿಟ್ಟು ಈಗ ಒಂದು ಗದ್ದೆಯಲ್ಲಿ ಸ್ವಲ್ಪ ಗೆಣಸು ನಡ್ಬೇಕು ಅಂತ ಈಗ ರೆಡಿ ಮಾಡ್ತಾ ಇದ್ದೇನೆ. ಕೆಂಪು ಗೆಣಸು. ಕೆಂಪು ಗೆಣಸು ಕಳೆದ ವರ್ಷ ನಟ್ಟಿದ್ದೇನೆ. ಕಳೆದ ವರ್ಷ ಒಂದು 6 ಕ್ವಿಂಟಲ್ ಗೆಣಸು ಆಗಿದೆ ಒಂದು ಗದ್ದೆಯಲ್ಲಿ. ಸ್ಯಾಂಪಲ್ ಆಗಿ ಮಾಡಿದ್ದು. ಅಂದ್ರೆ ಒಳ್ಳೆ ಬೆಳೆ ಅಂತ ನಮಗೆ ಅನ್ಸುತ್ತೆ. 3 ಅಥವಾ 4 ತಿಂಗಳಲ್ಲಿ ಬೆಳೆ ಬರ್ತದೆ. ತುಂಬಾ ಗೊಬ್ಬರ ಬೇಡ, ಮತ್ತೆ ಸ್ವಲ್ಪ ಹಂದಿಗಳ ಕಾಟ ಇರ್ತದೆ. ಹಂದಿ ಬಾರದಾಗೆ ಸ್ವಲ್ಪ ಬೇಲಿ ಹಾಕಿದ್ರೆ ಆಯ್ತು, ಸಣ್ಣ ಬೇಲಿ ನಟ್ಟು ಕಟ್ಟಿದ್ರೆ ಹಂದಿ ಬರುದಿಲ್ಲ. ಮತ್ತೆ ನವಿಲುಗಳ ಕಾಟ ಇಲ್ಲ. ನವಿಲಿಗೆ ತಿನ್ಲಿಕ್ಕೆ ಏನಿಲ್ಲ ಅದರಲ್ಲಿ ಗೆಣಸಿನಲ್ಲಿ. ಒಂದು ಹೆಗ್ಗಣ ಮತ್ತು ಇದು ಹಂದಿ. ಹೆಗ್ಗಣ ಹೆಚ್ಚು ಬರುದಿಲ್ಲ, ಅದಕ್ಕೆ ಬೇರೆ ಏನಾದ್ರು ಇಡ್ಬೋದು. ಇಷ್ಟೆಲ್ಲ ನೀವು ಕೃಷಿ ಮಾಡ್ತಾ ಇದ್ದೀರಿ. ಕಳೆದ 18 ವರ್ಷಗಳಿಂದ ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಿದ್ದಂತ ಸಂದರ್ಭದಲ್ಲಿ ಈ ಸಹಕಾರಿ ಸಂಘ ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಸಹಕಾರ ಆಗಿ ಬಂದಿದೆ? ಅಲ್ಲ, ಸಹಕಾರ ಸಂಘದ ನಮ್ಮ ಸಹಕಾರವನ್ನು ಅದು ಹೇಳಿ ಇದಿಲ್ಲ, ಅಷ್ಟು ಇದೆ. ಅಷ್ಟು ಸಹಕಾರ ಇದೆ ನಮ್ಗೆ. ಅಂದ್ರೆ ಈಗಿನ ಕಮಿಟಿ ಎಲ್ಲ ಮೊದಲನೇ ಇದ್ರು ನಮ್ಮ ಕಾರ್ಯದರ್ಶಿಯವರು ನಮಗೆ ಬಹಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗ, ಅವರ ಸಹಕಾರವನ್ನು ಯಾರೂ ಮರೆಯಲಿಕ್ಕಿಲ್ಲ. ಪಡಂಗಡಿ ಗರದಾಡಿ ಕಷ್ಟ ಕಾಲದಲ್ಲಿ ನಿಲ್ಲುವಂತಹ ಒಂದು ಸಹಕಾರಿ ಸಂಘ ಇದೆ, ಅದು ಪಡಂಗಡಿ ಸಹಕಾರಿ ಸಂಘ. ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಯಾವುದಕ್ಕೂ ಅದು ಸರಿಸಾಟಿ. ಯಾವುದೇ ಸಮಯದಲ್ಲಿ ಹೋಗಿ ಅವರ ಸಮಯವನ್ನು ಮೀರಿ ಅವರು ವ್ಯವಹಾರ ಮಾಡ್ತಾರೆ. ಈಗ 4 ಗಂಟೆ ಸಂಜೆ ಆಗುವಾಗ ತೆಗೆದು ಬಾಗಿಲು ಹಾಕುವುದಿಲ್ಲ. ನಾವು ಫೋನ್ ಮಾಡಿ ಹೇಳಿದ್ರೆ 5 ಗಂಟೆ ಇರ್ತಾರೆ. ನಮಗೆ ಕೊಡುವಂತ ಇದು ಹಣದ ವ್ಯವಹಾರದಲ್ಲಿ ಏನು ತೊಂದರೆ ಆಗುದಿಲ್ಲ, ಸರ್ಕಾರಿ ರಜೆ ಹೊರತು. ಹೌದು, ಆಡಳಿತ ಮಂಡಳಿಯು ನಿಮ್ಗೆ ಪೂರಕವಾಗಿದೆ, ಮಾಡ್ತಾ ಇದೆ. ಆಡಳಿತ ಮಂಡಳಿಯವರು ಹಾಗೆ ನಮ್ಮ ಅಂತೋಣಿ ಫೆರ್ನಾಂಡಿಸ್ ಇದ್ದಾರೆ, ಅಧ್ಯಕ್ಷರು. ಹೌದು, ನಮಗೆ ಒಳ್ಳೆ ಕಾಪರೇಷನ್ ಕೊಡ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷರೇ, ಬಹಳಷ್ಟು ಮಾಹಿತಿ ನಿಮ್ಮ ಗುರುಗಳಿಂದ ನಾವು ಕೇಳಿದ್ವಿ. ಕೃಷಿ ರತ್ನ ಎಂಬ ಪ್ರಶಸ್ತಿ ಅವರಿಗೆ ನೀವು ಒಂದು ಆಡಳಿತ ಮಂಡಳಿಯಲ್ಲಿ ನಿರ್ಧಾರ ಮಾಡಬೇಕಾದ್ರೆ ಅವರು ಒಂದಷ್ಟು ಕೃಷಿ 105 ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಇದೇ ಮಾನದಂಡ ಇಟ್ಕೊಂಡು ನೀವು ಅವರನ್ನು ಗುರುತಿಸಿದ್ದ ಅಲ್ಲ ಬೇರೆ ಯಾವ್ದಾದ್ರು ಮಾನದಂಡವನ್ನು ನೀವು ಅಳವಡಿಸಿಕೊಂಡಿದ್ದೀರಾ? ಸುಬ್ರಹ್ಮಣ್ಯ ಭಟ್ರನ್ನು ನಾನು ಸಣ್ಣದಿಂದ ಪರಿಚಯ. ನನಗೆ ನಂದು ತಂದೆಯ ಮನೆ ಇಲ್ಲಿ ಹತ್ತಿರ, ನನ್ನ ಹಿರಿಯರದು ಮನೆ. ಆವಾಗದಿಂದ ಇವ್ರದ್ದು ಪರಿಚಯ. ಹಾಗಾಗಿ ನಂದಿನಿಂದಲೇ ಕೃಷಿಯಲ್ಲಿ ನಾವು ಇವರ ತೋಟಕ್ಕೆ ಕೆಲಸಕ್ಕೆ ಬರ್ತಿದ್ದೆವು. ಎಲ್ಲದಕ್ಕೂ ನಮ್ಮ ಮನೆಯಲ್ಲಿ ಈಗ ದನದ ಬಗ್ಗೆ ನೀವು ಮಾತಾಡಿದ್ರಿ ಆಗ, ಅದು ಊರಿನ ತಳಿದ್ದು ದನ ಒಂದು 10-15 ವರ್ಷಗಳ ಕಾಲ ಇವರಿಂದ ಕೊಂಡೋಗಿ ನಾವು ಕರುಗಳನ್ನು ಸಾಕಿ ಮತ್ತೆ ಹಾಲು ಕರೆದು ಊರಿನಲ್ಲಿ ಮಾಡ್ತಿದ್ದೆವು ಮೊದ್ಲು. ಅಂದ್ರೆ ಇವರಿಗೆ ಗೊತ್ತುಂಟದು, ಹೇಳಿಲ್ಲ ಅದನ್ನ. ನಾವು ಸಣ್ಣದಿರುವಾಗ ಹುಲ್ಲು ಇವರ ತೋಟದಿಂದ ಕೊಂಡೋಗಿ ನಾವು ದನ ಸಾಕ್ತಿದ್ದೆವು. ನಮ್ಮ ಮನೆಯಲ್ಲಿ ಹುಲ್ಲು ಇರ್ಲಿಲ್ಲ, ಅಂದ್ರೆ ಇದು ತೋಟ ಇರ್ಲಿಲ್ಲ, ಅದು ಗುಡ್ಡ ಪ್ರದೇಶ. ಹಾಗಾಗಿ ಅವರಿಂದ ಸಣ್ಣಂದಿರಿಂದ ಪರಿಚಯ ಅವರದು. ಎಲ್ಲ ನೀವು ಕೃಷಿ ಮಾಡ್ಲಿಕ್ಕೆ ಕೂಡ ಅವರೇ ಒಂದು ಮಾದರಿ. ಮತ್ತೆ ಜೇನಿದ್ದು ಕೂಡ ಗೊತ್ತಿತ್ತು. ನಾವ್ ಎಲ್ಲಿಯಾದ್ರೂ ಗುಡ್ಡದಲ್ಲಿ ಜೇನಿದ್ರೆ ನಮ್ಮಲ್ಲಿ ಕೇಳ್ತಿದ್ವಿ, ಎಲ್ಲಿಯಾದ್ರೂ ಹೋದ್ರೆ ನೋಡಿದ್ರೆ ಹೇಳು ಅಂತ. ಹಾಗೆ 1-2 ಕಡೆ ಹೋಗಿ ಅವರು ಅದನ್ನ ಹಿಡಿದು ತರ್ತಿದ್ರು. ನಮ್ಗೆ ಅಂದ್ರೆ ಎಲ್ಲಾದ್ರೂ ಕೆಲಸಕ್ಕೆ ಹೋಗುವಾಗೆಲ್ಲ ನೋಡಿದ್ರೆ ಅದರ ಬಗ್ಗೆ ನಾವು ಗಮನ ಇರ್ತಿರ್ಲಿಲ್ಲ, ಅದು ಜೇನಲ್ವಾ ಅಂತ. ಅವರು ಅದನ್ನು ಉಪಯೋಗ ಮಾಡ್ತಿದ್ರು. ಅದರಲ್ಲಿ ನೊಣಗಳನ್ನು ಹಿಡಿದು ಅಂದ್ರೆ 84ನೇ ಇಸವಿಯಿಂದ ಅವರು ಶುರು ಮಾಡಿದ್ದಾರೆ. ನಮ್ಗೆ 80ರಿಂದಲೇ ಪರಿಚಯ, ಮೊದ್ಲಿಂದಲೇ. ಹಾಗಾಗಿ ಅವರೊಂದು ಅರ್ಹ ವ್ಯಕ್ತಿ ಅಂತ ನಾವು ಆಡಳಿತ ಮಂಡಳಿಗೆ ಆಯ್ಕೆ ಮಾಡಿದ್ದೀರಿ. ಮತ್ತೆ ಅವರಿಗೆ ಒಂದು ಜಿಲ್ಲಾ ಮಟ್ಟದ ಕೃಷಿ ರತ್ನ ಎಂಬಂತ ಪ್ರಶಸ್ತಿಗೆ ಅವರನ್ನು ನೀವು ಗುರುತಿಸಿ ಕಳಿಸಿದ್ದೀರಿ. ಹೌದು, ಮತ್ತೆ ಅದು ಅರ್ಹ ವ್ಯಕ್ತಿ ಅವರು ಕೂಡ. ಹೌದು, ಅಂದ್ರೆ ಈಗ ಹೇಳಿದ್ರಿ ಎಲ್ಲ ಮಿಶ್ರ ಬೆಳೆ ಎಲ್ಲ ಉಂಟು. ಮತ್ತೆ ಇದು ಮೇಯ್ನ್ ಆಗಿ ಜೇನು ಕೃಷಿ ಅವರು ಸಣ್ಣಂದಿರಿಂದ ನೋಡ್ತಾ ಇದ್ದೇನೆ ಅವರನ್ನು. ಹೌದು, ಹಾಗಾಗಿ ಜೇನು ಕೃಷಿಗೆ ಅವರು ಶುದ್ಧವಾದಂತಹ ಜೇನು, ಯಾವುದೇ ಕಲಬೆರಕೆ ಇಲ್ಲದೆ ಆರೋಗ್ಯಕ್ಕೆ ಪೂರಕವಾಗುವಂತಹ ಶುದ್ಧವಾದಂತಹ ಜೇನು ಅವರನ್ನು ಅವರು ಮೊದಲೆಲ್ಲ ಸ್ವಲ್ಪ ಜಾಸ್ತಿ ಸಿಕ್ತಿತ್ತು ಅವರಲ್ಲಿ. ಈಗ ಅವ್ರಿಗೆ ಪ್ರಾಯ ಸ್ವಲ್ಪ ಆಯ್ತು, ಮೊದ್ಲಿನಷ್ಟು ಶಕ್ತಿ ಇಲ್ಲ. ಇಲ್ಲದ್ರೆ ನಾವು ಮನೆಗೆ ಕೊಂಡೋಗ್ತಿದ್ದೇವೆ ಇವರಿಂದ ಜೇನು. ಕಳೆದ ಸಲ 2 ಸಲ ಕೇಳಿದೆ ನಾನು, ಇವರಲ್ಲಿ ಸಿಗ್ಲಿಲ್ಲ.
ಕೆಲವೊಮ್ಮೆ ಇಲ್ಲ ಇವಾಗ ಅವರು ಹೇಳುವ ರೀತಿಯಲ್ಲಿ ಹೌದೌದು. ಅಷ್ಟು ಉತ್ಪಾದನೆ ಮಾಡ್ಲಿಕ್ಕೆ ಕೂಡ ಇವಾಗ ಹೌದು. ಈ ಪ್ರಕೃತಿಯಲ್ಲಿ ನಾವೇ ಅದು ಕೂಡ ಮನುಷ್ಯರೇ ಹೌದು. ಅದನ್ನು ಅಡಚಣೆ ಖಂಡಿತ. ಮಾಡುವ ಹಾಗೆ ಮಾಡಿದ್ದೇವೆ. ಖಂಡಿತ ಖಂಡಿತ. ಅದು ಆಗದಾಗೆ ಮಾಡುವಂತದ್ದು ನಮ್ಮ ಪ್ರಕೃತಿಯಲ್ಲಿ ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಭಟ್ರ ಬಗ್ಗೆ ಹೇಳುವುದಾದ್ರೆ, ಈಗ ನಾವು ಕೃಷಿ ಮಾಡ್ಬೇಕಾದ್ರೆ ಆಹಾ. ಇದ್ದ ಎಲ್ಲಾ ನಾಟಿ ಮರಗಳನ್ನು ಹಳ್ಳಿಯ ಏನು ಬೋವ್ ಅಂತ ಹೇಳ್ತಾರೆ, ಕಿರಲ್ ಬೋಗ್ ಎಲ್ಲ ಕಿರಲ್ ಬೋಗ್. ಕಡಿದು ಹಾ. ಕೃಷಿ ಮಾಡ್ತೇವೆ, ಅಡಿಕೆ ಗಿಡವ, ರಬ್ಬರ್ ಹೌದು. ಗಿಡವ. ಹೌದು. ಆದ್ರೆ ಸುಬ್ರಹ್ಮಣ್ಯ ಭಟ್ರು ಅದೊಂದು ಹಳ್ಳಿಯ ನೋಡಿ ಆ ಮಾವಿನ ಮರಗಳನ್ನು ನೆಟ್ಟಿದ್ದಾರೆ. ಹೌದು. ಅದು ನೆಟ್ಟಿದ್ದಲ್ಲ, ತನ್ನಷ್ಟಕ್ಕೆ ಬೆಳೆದದ್ದು, ತನ್ನಷ್ಟಕ್ಕೆ ಬೆಳೆದದ್ದು ಅದನ್ನು ಉಳಿಸಿಕೊಂಡಿದ್ದಾರೆ. ಉದ್ದೇಶ ಅಂದ್ರೆ ಅದರಲ್ಲಿ ಒಳ್ಳೆಯ ಮಾವಿನ ಮಿಡಿಗಳು ಬರ್ತವೆ, ಅದು ಹೌದು. ಉಪ್ಪಿನಕಾಯಿ, ಮತ್ತೆ ಅದು ಹಣ್ಣಾದ್ರೆ ಒಳ್ಳೆ ರುಚಿ ಇರ್ತದೆ. ಹಾಗಾಗಿ ರುಚಿ ಅದರಲ್ಲಿ ಅವರಿಗೆ ಸಾಧಾರಣ ಒಂದು ಎಷ್ಟು ಅಡಿಕೆ ಗಿಡ, ರಬ್ಬರ್ ಗಿಡ ನೆಡಬಹುದಿತ್ತು. ಅದನ್ನು ಕಡಿದು, ಆದ್ರೆ ಅದನ್ನು ಸಣ್ಣದ್ರಿಂದ ಅಲ್ಲಿಯೇ ಬೆಳೆದು ಇಷ್ಟು ದೊಡ್ಡದಾಗಿ ಅದರಲ್ಲಿ ಮಾವಿನಕಾಯಿ ಸಿಗ್ತದೆ. ಅದೊಂದು ಬಹಳ ನನ್ಗೆ ಒಂದು ಒಳ್ಳೆಯ ವೆರೈಟಿ. ಹೌದು. ಕಾಡು ಮಾವು. ಕಾಡು ಮಾವು. ಅದನ್ನು ಅದ್ರ ಬೇರೆ ಗಿಡನೇ ಇಲ್ಲ. ಆಹಾ. ಈಗ ನಮ್ಮಲ್ಲಿ ಕಾಡು ಮಾವು 2 ಗಿಡ ಮಾಡಿ ಅದರಿಂದ ಕಸಿ ಕಟ್ಟಿದ್ದೇನೆ. ಕಸಿ ಕಟ್ಟಿದ್ದೀರಿ. ಓ ಅದ್ಭುತ Success ಆಗಿದೆ. ಅದ್ಭುತ Success ಅದ್ಭುತ ಆಗಿದೆ. ಅದ್ಭುತ. 2 ಗಿಡ ಸಕ್ಸಸ್ ಆಗಿದೆ. ನೀವು ಕಸಿಯನ್ನು ಕೂಡ ಕಟ್ಟುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಅಂದ್ರೆ ಮಾವಿನ ಕಸಿ ಸ್ವಲ್ಪ ಸುಲಭ. ಸುಲಭ ಸುಲಭ. ಅಂದ್ರೆ ವಿ ಕಸಿ ಆಗ್ಬೇಕು. ಹೌದು ಹೌದು. ಅಂದ್ರೆ ಬಡ್ಡು ಕಸಿ ಅಲ್ಲ ಅದರಲ್ಲಿ ವಿ ಕಸಿ ಆಗಬೇಕು. Correct. ವಿ ಕಸಿಯಲ್ಲಿ 2 ಗಿಡವೂ ಬದುಕಿದೆ. ಅಂದ್ರೆ ಈಗ ನಾಟಿ ಮಾಡ್ಬೇಕಷ್ಟೇ, ಬರುವ ವರ್ಷಕ್ಕೆ ನಾಟಿ ಮಾಡ್ತೇವೆ. ನಾವು ಜೇನು ಕೃಷಿಯ ಬಗ್ಗೆ ಮತ್ತು ಒಂದಷ್ಟು ಕೃಷಿಯ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು, ಕಾಂಟ್ಯಾಕ್ಟ್ ನಿಮ್ಮ ಸಂಪರ್ಕವನ್ನು ನಾವು ನಮ್ಮ ಚಾನೆಲ್ ಅಲ್ಲಿ ಕೂಡ ಹಾಕ್ತೇವೆ. ಕೊಡುವ. ಒಂದಷ್ಟು ಕೃಷಿಕರು ನಿಮಗೆ ಸಂಪರ್ಕ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೂಡ ನಾವು ಮಾಡಿಕೊಡ್ತೇವೆ. ಜೇನು ಕೃಷಿಗೆ ಸಹ ಏನು ನೀವು- ಮಾಹಿತಿ ನಮ್ಮಿಂದ ಆಗುವಷ್ಟನ್ನು ಕೊಡ್ಬೋದು. ಹೌದು. ಅದಲ್ಲದೆ ಎಲ್ಲಾ ಸಹಕಾರಿ ಸಂಘಗಳಿಗೆ ಕೂಡ ನೀವೊಬ್ರು ಮಾರ್ಗದರ್ಶಕರಾಗಿ ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಒಂದು ಕೆಲಸವನ್ನು ಕೂಡ ನಾವು ಮಾಡ್ಬೇಕು ಎಂಬಂತ ವಿನಂತಿಯನ್ನು ಕೂಡ ನಿಮ್ಮ ಮುಂದೆ ಇಡುತ್ತಾ, ಮುಖ್ಯ ನಿರ್ವಹಣಾಧಿಕಾರಿಯಾದಂತ ಸುಕೇಶಿನಿ ಮೇಡಮ್ ರವರು ಬಹಳ ಒಂದು ಖುಷಿ ಆಗ್ತಾ ಉಂಟು. ಒಂದು ಮಹಿಳೆಯಾಗಿ, ಒಂದು ಸಂಸ್ಥೆಯ ಸಿಒ ಆಗಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವುದು ಅಷ್ಟು ಸುಲಭದ ಮಾತಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಮುಂದೆನೆ ಅವರು ಹೇಳಿದ್ರು, ಇದಕ್ಕೆ ಪೂರಕವಾಗಿ ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ಒಂದಷ್ಟು ವರ್ಷಗಳಿಂದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ. ಸುಬ್ರಹ್ಮಣ್ಯ ಭಟ್ರವರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ? ಸುಬ್ರಹ್ಮಣ್ಯ ಭಟ್ರು ನಮ್ಮ ಸಹಕಾರಿ ಸಂಘದ ಒಬ್ಬ ಕ್ರಿಯಾಶೀಲ ಸದಸ್ಯರು. ಆಹಾ. ಅವರು ಯಾವಾಗ್ಲೂ ನಮ್ಮ ಸೊಸೈಟಿಗೆ ಬರಲಿ, ನಮಗೆ ಏನಾದ್ರು ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ. ಅಂತಹ ಸದಸ್ಯರು ಇರುವಾಗ ನಮಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಇಲ್ಲ. ನಮಗೆ ಏನಾದ್ರು ತೊಂದರೆ ಬಂದಾಗ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ತೇವೆ. ನಮಗೆ ಬೋರ್ಡಿನವರಲ್ಲಿ ಆಗ್ಲಿ ಅನುಭವ ಕೇಳ್ತೀರಿ? ಅನುಭವ ಕೇಳ್ತೇವೆ. ಹೇಳ್ತೀರಿ. ಹಾ. ಮತ್ತೆ ಪ್ರತಿ ಸಲ ಬಂದಾಗ ಅವರು ಎಲ್ಲ ಅವರ ಇರುವ ಕೃಷಿಯ ಬಗ್ಗೆ ನಮ್ಗೆ ಹೇಳ್ತಾರೆ, ಹಾಗೆ ಮಾಡಿ ಹೀಗೆ ಮಾಡಿ. ಮತ್ತೆ ನಾವು ಅವರಲ್ಲಿ ಕೇಳ್ತೇವೆ, ಗೊಬ್ಬರ ಎಲ್ಲ ಯಾವ ಸೀಸನ್ ಅಲ್ಲಿ ಹೇಗೆ ಕೊಡ್ಬಹುದು, ಹೇಗೆ ಅಂತ ಹೇಳಿ ಕೇಳ್ತೇವೆ. ಅದೆಲ್ಲ ರೀತಿ ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ನಾವು ಏನು ಸಹಕಾರ ಸಂಘದಿಂದ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ, ಅದನ್ನು ಮುಂಚಿತವಾಗಿ ಬಂದು ರಿಪೇಮೆಂಟ್ ಅವರ ನಿಯತ್ತಿನ ಒಂದು ಕ್ರಮವನ್ನು ನೋಡಿದ್ರೆ ನಮಗೆ ಹೆಮ್ಮೆ ಆಗ್ತದೆ. ಅದೇ ರೀತಿ ಮತ್ತೆ ಅವರು ತಮ್ಮ ಈ ಒಂದು ಕೃಷಿಯಲ್ಲಿ ಏನೆಲ್ಲ ಬೆಳೆಯನ್ನು ಮಾಡಿ ಅದರಲ್ಲಿ ಬಂದ ಉಳಿತಾಯ ನಮ್ಮ ಸಹಕಾರಿ ಸಂಘದಲ್ಲಿ ಪ್ರೀತಿಯಿಂದ ತಂದು ಇಡ್ತಾರೆ. ಇತರರಿಗೂ ಅವರು ಸ್ವಲ್ಪ ಸಪೋರ್ಟಿವ್ ಆಗಿ ಸಹಕಾರಿ ಸಂಘಕ್ಕೆ ಪೂರ್ಣವಾದಂತಹ ಸಂಪೂರ್ಣ ಸಹಕಾರ ಅವರು ಸುಬ್ರಹ್ಮಣ್ಯ ಭಟ್ರವರು ಕೊಡ್ತಾ ಇದ್ದಾರೆ. ಈಗಲ್ಲ 2007ರಿಂದಲೂ ಕೂಡ ಅವರು ಮತ್ತೆ ಉತ್ತಮ ಸಹಕಾರಿ ಕೂಡ. ಅವರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿದ್ರು, ಈಗ ಸದಸ್ಯರು ಕೂಡ ಆಗಿದ್ದಾರೆ. ಎಲ್ಲ ಮಾಹಿತಿ ಕೂಡ ಅವರಿಗೆ ಇದೆ. ಆಗಿರುವಾಗ ನಮ್ಮ ಸಹಕಾರಿ ಸಂಘದ ಒಬ್ಬ ಪ್ರತಿಭಾನ್ವಿತ ಮತ್ತೆ ಕ್ರಿಯಾಶೀಲ ಸದಸ್ಯರು ಅವರು. ಅವರಿಗೆ ಸಹಕಾರಿ ಸಪ್ತಾಹದಲ್ಲಿ ಏನು ರೈತರಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ಒಂದು ಪ್ರಶಸ್ತಿಯನ್ನು ಇಟ್ಟಿದ್ದೀರಿ. ಅದು ನಮಗೆ ಸಹ ಸಂತೋಷ. ಯಾಕೆಂತ ಹೇಳಿದ್ರೆ ನಮ್ಮ ಸಹಕಾರಿ ಸಂಘದಿಂದ ಅವರನ್ನೊಂದು ಪ್ರತಿನಿಧಿಯಾಗಿ ನಾವು ಸಹ ಕಳಿಸಿಕೊಟ್ಟಿದ್ದೇವೆ. ನಿಮಗೆ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮೇಡಮ್, ಈ ಸತಿಯ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ ಅಂತ ಅನಿಸ್ತಾ ಉಂಟಾ? ಆಗಿದೆ ಸರ್. ತುಂಬಾ ಶ್ರಮ ಅದ್ರಲ್ಲಿ ಎದ್ದು ಕಾಣ್ತಾ ಇತ್ತು. ನಿಮ್ಮ ಒಂದು ಟೀಮ್ ಏನಿದೆ ಆ ಸಹಕಾರಿ ಸಪ್ತಾಹದಲ್ಲಿ ಎಲ್ಲಿ ಸಹ ನಾವು ಗೊಂದಲಗಳನ್ನು ಕಾಣಲೇ ಇಲ್ಲ. ಒಳ್ಳೆ ರೀತಿಯ ಕಾರ್ಯಕ್ರಮ ಆಗಿದೆ. ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಗೆ ಸಹ ಖುಷಿ ಆಗ್ತಾ ಇದೆ. ಸಹಕಾರಿ ಸಂಘದ ಒಂದು ಕಾರ್ಯಕ್ರಮ ಈ ರೀತಿ ಕೂಡ ಮಾಡಬಹುದಲ್ಲ ಅನ್ನುವಂಥದ್ದು ತುಂಬಾ ಒಳ್ಳೆ ರೀತಿ ಮನಸ್ಸಿಗೆ ನೆಮ್ಮದಿಯನ್ನ ತಂದುಕೊಟ್ಟಿದೆ. ಮೇಡಮ್, ಈ ಸತಿಯ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ಕಾರ್ಯಕ್ರಮದ ಬಗ್ಗೆ ನೀವು ಮಾತಾಡಿ, ಇವತ್ತು ಸುಬ್ರಹ್ಮಣ್ಯ ಭಟ್ರವರು ಒಂದು ಆದರ್ಶ ಕೃಷಿಕರಾಗಿ ನಾವು ಇವತ್ತು ತೆಗೆದುಕೊಳ್ತಾ ಇದ್ದೇವೆ. ಪ್ರಶಸ್ತಿ ಎಲ್ಲರೂ ಕೊಡ್ತಾರೆ, ಆದ್ರೆ ಆ ಪ್ರಶಸ್ತಿಯ ಹಿಂದೆ ಎಷ್ಟು ವರ್ಷಗಳ ಪರಿಶ್ರಮ ಉಂಟು ಎಂಬಂತದ್ದು ನಾವು ಇವತ್ತು ಗುರುತಿಸಲಿಕ್ಕೆ ನಾವು ಇವತ್ತು ಅವರ ತೋಟದಲ್ಲಿ, ಅವರ ಸಮ್ಮುಖದಲ್ಲಿ ಇದ್ದೇವೆ. ಆಡಳಿತ ಮಂಡಳಿ ಅಧ್ಯಕ್ಷರಿದ್ದೀರಿ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಕೂಡ ಇದ್ದೀರಿ. ನಿಮ್ಮ ಸಂಘದ ಮಿತಿಯಲ್ಲಿ ಬರುವಂತಹ ಕೃಷಿಕರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ? ನಮ್ಮ ಸಹಕಾರಿ ಸಂಘದಲ್ಲಿ ಸರಕಾರದಿಂದ ಸಿಗುವಂತಹ ಕಡಿಮೆ ಬಡ್ಡಿ ದರದ ಎಲ್ಲಾ ಸಾಲಗಳನ್ನು
ಯಾವ ರೈತರ ಅರ್ಹರಿದ್ದಾರೆ ಅವರಿಗೆ ನಾವು ಇಷ್ಟು ಲೋಪ ಆಗದ ರೀತಿಯಲ್ಲಿ ಸಕಾಲಕ್ಕೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಕೊಡ್ತಾ ಇದ್ದೇವೆ. ಇದ್ದೀರಿ. ಅವರು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. 0% ಅಲ್ಲಿಯೂ ಕೊಡ್ತಾ ಕೊಡ್ತಾ ಇದ್ದೀರಿ, ಇದ್ದೇವೆ. 3% ಅಲ್ಲಿಯೂ ಕೂಡ 3% ಕೊಡ್ತಾ ಅಲ್ಲಿ ಇದ್ದೀರಿ, ಕೊಡ್ತಾ ಇದ್ದೇವೆ. ಅಗತ್ಯ ಬಿದ್ರೆ 12% ಗೆ ಕೂಡ ಕೊಡ್ತಾ ಇದ್ದೇವೆ. ಕಡಿಮೆ ಇದ್ದಾಗ ಸಮಯದಲ್ಲಿ ಅವರಿಗೆ ಅದರಲ್ಲಿ ಲಿಮಿಟ್ ಇಲ್ಲದಿದ್ರೆ 12%, 14% ಅಲ್ಲಿ ಕೂಡ ಸಹಕಾರವನ್ನು ನೀಡಿದ್ದೇವೆ. ಮತ್ತೆ ರೈತರು ಅದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಹೆಚ್ಚಿನವರು ಬೋರ್ವೆಲ್ ಅಲ್ಲೆಲ್ಲ ತೆಗೆದು ನೀರು ಬಂದಾಗ ಖುಷಿಯಿಂದ ಬಂದು ಹೇಳಿದ್ದುಂಟು, ನೀರು ಬಂದಿದೆ ಅಂತ ಹೇಳಿದ್ರೆ ಅವರಿಗೆ ಏನೋ ದೊಡ್ಡ ಸಂಪತ್ತು ಸಿಕ್ಕಿದ ಹಾಗೆ. ಸಂಪತ್ತು ಸಿಕ್ಕಿದ ಹಾಗೆ. ಯಾಕೆಂತ ಹೇಳಿದ್ರೆ ಆ ಕಷ್ಟ ಮುಂದಿನ ಅವರ ಕಾಲದಲ್ಲಿ ನೀವು ಯೋಜನೆಗೆ ಬೋರ್ವೆಲ್ಗೂ ಕೂಡ ಹಣವನ್ನು ಕೊಡ್ತಾ ಇದ್ದೀರಿ. ಕೊಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ಮುಂದೆ ಅವರು ಬೆಳೆ ಮಾಡಬಹುದು ಅನ್ನುವಂತ ಒಂದು ಒಳ್ಳೆಯ ಒಂದು ದೂರದೃಷ್ಟಿ ಚಿಂತನೆಯಲ್ಲಿ ಇರ್ತಾರೆ. ಅದು ನಮಗೆ ತುಂಬಾ ಖುಷಿಯಾಗಿದೆ. ನಮಗೆ ಯಾಕೆಂತ ಹೇಳಿದ್ರೆ ಆ ನೀರು ಬಂದ್ರೆ ಅವರ ಬೆಳೆ ಬೆಳೆದ್ರೆ ನಮಗೆ ಏನಾದ್ರೂ ರಿಪೇಮೆಂಟ್ ಒಳ್ಳೆ ರೀತಿಯಲ್ಲಿ ಬರ್ತದೆ. ಹೌದು. ಅದೇ ರೀತಿ ಯೋಚನೆ ಮಾಡುವಂತದ್ದು ನಾವು ವ್ಯಾವಹಾರಿಕವಾಗಿ ನಾವು ಕೃಷಿಯನ್ನು ಇದು ಒಳ್ಳೆ ರೀತಿಯಲ್ಲಿ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳುವಂತದ್ದೇ ನಮ್ಮ ಉದ್ದೇಶ. ಸುಬ್ರಹ್ಮಣ್ಯ ಭಟ್ರವರು ಮೇಡಮ್ ಸಾವಯವ ಕೃಷಿಗೆ ಜಾಸ್ತಿ ಉತ್ತೇಜನ ಕೊಡ್ತಾ ಇದ್ದಾರೆ. ನಿಮ್ಮ ಸೊಸೈಟಿಯಲ್ಲಿ, ನಿಮ್ಮ ಸಂಘದಲ್ಲಿ ಗೊಬ್ಬರವನ್ನು ಯಾವ ಯಾವ ರೀತಿಯ ಗೊಬ್ಬರವನ್ನು ನೀವು ಕೃಷಿಕರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದೀರಿ? ನೀವೊಂದು ಒಳ್ಳೆ ಕ್ವಶನ್ ಹೇಳಿದ್ರಿ. ಸುಬ್ರಹ್ಮಣ್ಯ ಭಟ್ರು ಕೂಡ ನಮಗೆ ನೀವು ಬರುವಂತ ಮುಂಚೆ ಆಯುಷನ್ನು ತನ್ನಿ ಮೇಡಮ್, ಆಯುಷಿಗೆ ಬಂದಿದೆ ಕ್ಯಾಂಪದವರದ್ದು, ನೀವು ಅದನ್ನು ನಿಮ್ಮ ಸೊಸೈಟಿಯಲ್ಲಿ ತಂದು ರೈತರಿಗೆ ಕೊಡುವ ವ್ಯವಸ್ಥೆ ಮಾಡ್ಬೇಕು ಅಂತ ಅವರು ಹೇಳಿದ್ರು ನಮಗೆ. ಆ ಟೈಮಿಗೆ ನೀವು ಕೂಡ ಬಂದ್ರಿ. ನಿಮ್ಮ ಕಡೆಯಿಂದ ಕೂಡ ನಾವು ಬೂಸಿರಿ ಅಂತದನ್ನ ಈಗ ರೈತರಿಗೆ ಪ್ರಚಾರ ಮಾಡ್ತಾ ಇದ್ದೇವೆ. ಆಯುಷನ್ನು ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಕೂಡ ನಿಮ್ಮ ರೈತ ಸದಸ್ಯರಿಗೆ ಸೊಸೈಟಿಯಲ್ಲಿ ಇಟ್ಕೊಂಡಿದ್ದೀರಿ. ಹೇಳ್ತಾ ಇದ್ದೇವೆ. ಸ್ವಲ್ಪ ಕಡಿಮೆ ಮಾಡಿ, ಮಣ್ಣಿನ ಫಲವತ್ತತೆ ನಾಶ ಆಗ್ಬಾರ್ದು, ಅದು ಸ್ವಲ್ಪ ಉಳಿಬೇಕು. ಉಳಿದ್ರೆ ನಾವು ಉಳಿಬಹುದು, ಇಲ್ಲದ್ರೆ ಬೆಳೆ ಆಗುದಿಲ್ಲ. ಈಗ ಯಾವುದೇ ಬೆಳೆ ಕೂಡ ಭೂಮಿಯಲ್ಲಿ ರಾಸಾಯನಿಕವನ್ನು ಉಪಯೋಗಿಸಿದ ನಂತರ ಅದು 2-3 ವರ್ಷದಲ್ಲಿ ಫಲವತ್ತತೆ ಕಳೆದು ಹೋಗ್ತದೆ. ನಮಗೆ ಸಹ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಏನು ಹಾಕಿದ್ರು ಆಗುದಿಲ್ಲ ಅದರಲ್ಲಿ. ಅದನ್ನು ನೋಡಿದಾಗ ಮುಂದಿನ ಜನರೇಷನ್ಗೆ ಭೂಮಿಯಲ್ಲಿ ಫಲವತ್ತತೆ ಉಳಿಬೇಕಾದ್ರೆ ಸ್ವಲ್ಪ ಸಾವಯವಕ್ಕೆ ಹೋಗ್ಬೇಕಾಗ್ತದೆ. ಭಟ್ರಲ್ಲಿ ತುಂಬಾ ಸಲ ಕೇಳಿದೆ ನಾನು, ಅವರು ರಾಸಾಯನಿಕ ಉಪಯೋಗಿಸ್ತಾರೆ ಲಿಮಿಟೆಡ್, ಎಲ್ಲದಕ್ಕೂ ರಾಸಾಯನಿಕ ಅಲ್ಲ, ಯಾವುದೊಂದು ಲಿಮಿಟೆಡ್. ಯಾಕೆ ಅಂತ ಹೇಳಿದ್ರೆ ಬೇಕಾಗ್ತದೆ, ಒಮ್ಮೆಲೆ ನಾವು ಸಾವಯವಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದನ್ನೆಲ್ಲ ನಾವು ತಿಳಿದುಕೊಂಡು ರೈತರಿಗೆ ಕೂಡ ಈ ಬಗ್ಗೆ ಸಾವಯವದ ಬಗ್ಗೆ ಸ್ವಲ್ಪ ಉತ್ತೇಜನ ನೀಡ್ತಾ ಇದ್ದೇವೆ. ಸಾವಯವ ಕೃಷಿ, ಸಾವಯವ ಗೊಬ್ಬರ, ಅದಲ್ಲದೆ ಉತ್ತಮ ಸಹಕಾರಿ ಸಂಘ, ನಮ್ಮ ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಉತ್ತಮ ಸಹಕಾರಿ ಸಂಘ. ಅದಕ್ಕೋಸ್ಕರ ನಮ್ಮ ಸಿಒರವರಿಗೆ, ಸುಕೇಶಿನಿ ಮೇಡಮ್ ರವರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಮೇಡಮ್ ನಿಮ್ಗೆ? ಕಾಯಕ ದೀಕ್ಷಾಮಣಿ ಎಂಬಂತ ಉತ್ತಮ ಸಿಒ, ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ತಮ ಸಿಒ ಎಂಬಂತ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಹಿರಿಯರ ಆಶೀರ್ವಾದ, ನಿಮ್ಮಂತ ಹಿರಿಯರ ಮಾರ್ಗದರ್ಶನ, ನೈಜವಾದಂತಹ ಕೃಷಿಕರ ಪ್ರೀತಿಯಿಂದ ಇವತ್ತು ಆ ಪ್ರಶಸ್ತಿಯನ್ನು, ಇವತ್ತು ಕಾಯಕ ದೀಕ್ಷಾಮಣಿ ಎಂಬಂತ ಪ್ರಶಸ್ತಿಯನ್ನು ಕೂಡ ಭಾಜನರಾದಂತ ನಮ್ಮ ಸುಕೇಶಿನಿ ಮೇಡಮ್ ರವರು ಕೂಡ ಇವತ್ತಿನಲ್ಲಿ ಪ್ರತ್ಯೇಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಡಳಿತ ಮಂಡಳಿಯವರು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಈ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುವಂತ ಈ ಅಂತೋನಿ ಫೆರ್ನಾಂಡಿಸ್ ಅವರ ತಂಡ, ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಇಂತಹ ಕೃಷಿಕರನ್ನು ಮುಂದೆ ಇನ್ನಷ್ಟು ಮಟ್ಟಕ್ಕೆ ನೀವು ಬೆಳೆಸುವಂತಹ ಪುಣ್ಯದ ಕೆಲಸ ನಿಮ್ಮ ಆಡಳಿತ ಮಂಡಳಿ ನೀವು ಮಾಡ್ಬೇಕು. ಕಟ್ಟಕಡೆಯದಾಗಿ ನಾವು ನಮ್ಮ ಸುಪುತ್ರ ಹತ್ರ ಮಾತಾಡುವುದಾದ್ರೆ, ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಕಿಶೋರ್. ಕೃಷ್ಣ ಕಿಶೋರ್ ಅವರೇ, 105 ವರ್ಷ ಇತಿಹಾಸ ಉಳ್ಳಂತಹ ನಿಮ್ಮ ತಂದೆಯ ಒಂದು ಕುಟುಂಬದ ಅಜ್ಜನ ಕಾಲದಿಂದ, ತಂದೆಯ ಅಜ್ಜನ ಕಾಲದಿಂದ ಬಂದಂತಹ ಕೃಷಿ ಕುಟುಂಬ. ಅಪ್ಪಾಜಿ ಹೇಳಿದ್ರು, ನನ್ನ ಮಕ್ಕಳಿಗೆ ನಾನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ, ನನಗೆ 2 ಮಕ್ಕಳು, 2 ಕೂಡ ಬೆಂಗಳೂರಲ್ಲಿ ಉತ್ತಮ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಪುಟ್ಟ ಹುಡುಗನಿರುವಾಗ ಅಂತ ಹೇಳಿದ್ರೆ, ಚಿಕ್ಕ ಮಗುವಿನಿಂದ ನಿಮ್ಮ ತಂದೆಯ ಕೃಷಿ ಜೀವನದ ಬಗ್ಗೆ ಮತ್ತು ನೀವು ಬೆಳೆದು ಇಷ್ಟು ಎತ್ತರಕ್ಕೆ ಬಂದಂತ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಕೃಷಿಯ ಬಗ್ಗೆ ನೀವು ಏನು ಆಲೋಚನೆ ಮಾಡ್ಕೊಂಡಿದ್ದೀರಿ ಮತ್ತು ಯಾವ ರೀತಿಯಲ್ಲಿ ಯುವಕರಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ? ನಾನು ಚಿಕ್ಕವನಾಗಿದ್ದರಿಂದ ನಾನು ಹೆಚ್ಚು ಈಗ ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಕೂಡ ಬರೀ ಪಠ್ಯ ಪುಸ್ತಕ ಆಗ್ಲಿ ಇದರ ಬಗ್ಗೆ ಮಾತ್ರ ಒಲವು ಇರ್ಲಿಲ್ಲ. ನನಗೆ ಕೃಷಿ ಬಗ್ಗೆ ತುಂಬಾ ಆಸಕ್ತಿ, ಮುಂಚೆಯಿಂದನೂ ಆಸಕ್ತಿ, ಇವಾಗ್ಲೂ ಆಸಕ್ತಿ ಇದೆ. ಅಪ್ಪ ಎಲ್ಲೆಲ್ಲ, ಈಗ ನಮ್ಮ ತಂದೆಯವರು ಎಲ್ಲೆಲ್ಲ ಈಗ ಕೃಷಿ ಚಟುವಟಿಕೆಗಳಲ್ಲಿ ಇರ್ತಾರೆ, ತೋಟಕ್ಕೆ ಹೋಗ್ತಾರೆ, ಗದ್ದೆ ಕೆಲಸ ಮಾಡ್ತಾರೆ. ನಾನು ಅವರ ಜೊತೆ, ಅವ್ರ ಎಲ್ಲಾ ಕೆಲಸಕ್ಕೂ ನಾನು ಜೊತೆಗೆ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ಕೆಲಸ ಸಣ್ಣ ಪ್ರಾಯದಲ್ಲಿ ಮಾಡ್ಲಿಕ್ಕೆ ಆಗ್ಲಿದ್ರು ಕೂಡ ನನ್ನ ಏನು ಅವ್ರು ಏನ್ ಕೆಲಸ ಮಾಡ್ತಾರೆ ಅದನ್ನ ನೋಡ್ಕೊಂಡು ಕಲಿತಾ ಇದ್ದೆ. ಈ ಎಜುಕೇಶನ್ ಅಂದ್ರೆ ನೀವು ಪಡೆದುಕೊಂಡಿದ್ದೀರಿ? ನಾನು ಇದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಓದಿ
ಆಮೇಲೆ ಇದು AMI ಮಾಡಿದ್ದೇನೆ. ಒಂದು CI ಅಂತ ಕೆನಡಿಯನ್ ಬೇಸ್ ಕಂಪನಿಯಲ್ಲಿ ಫೆಸಿಲಿಟಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಮಾಡ್ತಾ ಇದ್ದೀರಿ. ಆದ್ರೆ ಯಾವಾಗ ಎಷ್ಟು- ಅವಧಿ ಇರ್ತದೆ ಅವಧಿಯಲ್ಲಿ ನಾನು ಮನೆಗೆ ಬಂದು ಅಪ್ಪನ ಎಲ್ಲಾ ಕೆಲಸದಲ್ಲಿ ನಾನು ಕೈ ಜೋಡಿಸ್ತೇನೆ. ಹಾಗೆ ಸಮಯ ಸಿಕ್ಕಿದಾಗ ಸಮಯ ಸಿಕ್ಕಿದಾಗ ತಂದೆಯ ಜೊತೆ ಬಂದು ಹೌದು. ಕೃಷಿ ಚಟುವಟಿಕೆಯಲ್ಲಿ ಈಗಲೂ ಕೂಡ ಇವಾಗ್ಲೂ ತೊಡಗಿಸಿಕೊಂಡಿದ್ದೀರಿ. ತೊಡಗಿಸ್ತಾ ಇದ್ದೇನೆ. ಹೈನುಗಾರಿಕೆಯಲ್ಲಿ ಆದಷ್ಟು ನಾನು ಬಂದಾಗ ಎಲ್ಲ ಈಗ ಯಾವುದೇ ತನ್ನಿಗೆ ರೆಸ್ಟ್ ತಂದೆಗೆ ಅಷ್ಟೇ ಅವನೇ ಮಾಡ್ತಾನೆ. ಹಾಲನ್ನು ಕರೆಯುವಂತದ್ದು ಎಲ್ಲ ಮಾಡ್ತಾರೆ. ಎಲ್ಲವನ್ನು ಮಾಡ್ತಾರೆ. ಎಲ್ಲ ಮಾಡ್ತೇನೆ. Very ಹಾಲು good. ಕರೆಯುವಂತದ್ದಾಗ್ಲಿ, ಇವಾಗ ತೋಟಕ್ಕೆ ನೀರಾವರಿದಾಗ್ಲಿ ಈಗ ನಮ್ಮ ತೋಟದ ಸ್ಪ್ರಿಂಕ್ಲರ್ನ ಎಲ್ಲೆಲ್ಲ ಗೇಟ್ ವಾಲ್ ಇದೆ A to Z ಅವನಿಗೆ ಗೊತ್ತಿದೆ. ಗೊತ್ತುಂಟು. ಯಾಕೆಂತ ಹೇಳಿದ್ರೆ ಚಿಕ್ಕ ಇರುವಾಗಲೇ ನೀವು ಇದನ್ನು ಮಾಡಿ ತೋರಿಸಿದ್ದರಿಂದ ಹೌದು. ಏನು ರಿಪೇರಿ ಇದ್ರು ಅವನೇ ಮಾಡ್ತಾನೆ. ಈಗ ಮಗ ಬೆಂಗಳೂರಲ್ಲಿ ಇದ್ರೂ ಕೂಡ ಅವರ ಮನಸ್ಸಿನ ಮಿಡಿತ ಅವರ ಇಲ್ಲಿ ತೋಟದಲ್ಲೇ ಇಲ್ಲಿ ಇರುತ್ತೆ. ಈಗ ಮುಂದೆ ನನ್ನ ಈಗ ಫ್ಯೂಚರ್ ಅಂದ್ರೆ ಇನ್ನು ಮುಂದಿನ ಚಿಂತನೆ ಮುಂದಿನ ಚಿಂತನೆ ಹಾ, ಈಗ ಯೋಜನೆ. ಈಗ ಏನು ಅಂದ್ರೆ ಅವರು ವ್ಯವಸ್ಥೆ ಸದ್ಯಕ್ಕೆ ಈಗ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಮೇಂಟೈನ್ ಸರಿಯಾಗಿ ಮಾಡ್ತಿದ್ದಾರೆ. ಮಾಡ್ತಾರೆ. ಅವ್ರಿಗೆ ಆಗ್ತಾ ಉಂಟು, ಹೌದು ಅವ್ರ ಶಕ್ತಿ ಉಂಟು ಈಗಲೂ. ಹೌದು ಅವರು ಈಗ ಹೊರಗಡೆಯಿಂದ ನೋಡಿದ್ರೆ ಸ್ವಲ್ಪ ಪ್ರಾಯ ಕಾಣಬಹುದು, ಆದ್ರೆ ಅವರ ಮನಸ್ಸಿನ ಶಕ್ತಿ ಹಾಗೆ ಇದೆ. ಹೌದು. ಹಾಗೆ ಇನ್ನೀಗ ಮುಂದೆ ನಾನು ಇದೇ ಕೆಲಸಕ್ಕೆ ಬಂದು ನಮ್ಮ ಈಗ ಬೆಂಗಳೂರನ್ನು ತೊರೆದು ಈ ನಿಮ್ಮ ತಾತ ಮುತ್ತಾತನ ಕಾಲದಿಂದ ಬಂದ ಆಸ್ತಿಯನ್ನು ಹಾಗೆಯೇ ಮುಂದುವರಿಸಿಕೊಂಡು ಆಸ್ತಿ ಹೋಗುವಂತ ಅಂದ್ರೆ ಆ ಒಂದು ಕೃಷಿಯನ್ನು ಅದೇ ತರ ಮುಂದುವರಿಸುವ ಕೃಷಿಯೇ ನಮ್ಮ ಆಸ್ತಿ. ಕೃಷಿಯೇ ನಮ್ಮ ಆಸ್ತಿ. ಕೃಷಿಯೇ ನಮ್ಮ ಆಸ್ತಿ. ಈಗೇನಂದ್ರೆ ಈಗ ಹೊಸ ಜನರೇಷನ್ ಯಾರಿಗೂ ಕೃಷಿ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಇಲ್ಲ. ಆದಷ್ಟು ಅವರ ಕೃಷಿ ಜಾಗವನ್ನು ಮಾರಿ ಒಂದು ಪೇಟೆಯಲ್ಲಿ ಹೋಗಿ ಸೆಟ್ಲ್ ಆಗುವ ಫ್ಲಾಟ್ ಅಲ್ಲಿ ಹೋಗಿ flat ಕಟ್ಟಿಕೊಳ್ಳುವಂತದ್ದು, ತಗೊಂಡು ಒಂದು ಸಿಟಿಯಲ್ಲಿ ಹೋಗಿ ಸೆಟಲ್ ಆಗುವಂತದ್ದು ಎಷ್ಟೋ ಉದಾಹರಣೆ ಉದಾಹರಣೆಗಳು ಉಂಟು. ಎಷ್ಟೋ ಉದಾಹರಣೆಗಳು ಉಂಟು. ಆದ್ರೆ ಅದನ್ನು ನಾವು ಹಾಗೆ ಮಾಡದೆ ನಮ್ಮ ಕೃಷಿಯನ್ನು ನಾವು ಹಾಗೆ ಮುಂದುವರಿಸಿಕೊಂಡು ಅಭಿವೃದ್ಧಿ ಮಾಡುವಂತ ಚಿಂತನೆ ಇದೆ. ಅಪ್ಪಾಜಿ ಅವರ ಪ್ರಾಯದ ಘಟ್ಟದಲ್ಲಿ ನೀವು ಬಂದು ಅವರ ಜೊತೆ ನಿಲ್ಲುವಂತದ್ದು ಹೌದು. ಸ್ಪಷ್ಟತೆಯನ್ನು ಹೌದು. ಇವಾಗಲೇ ನೀವು ಇದೆ. ದೃಢ ನಿರ್ಧಾರವನ್ನು ಇದೆ, ಮಾಡ್ಕೊಂಡಿದ್ದೀರಿ. ಹೌದು ಹೌದು ನೀವು ಸಾಂಸಾರಿಕ ಜೀವನವನ್ನು ನಡೆಸ್ತಿರುವಂತ ಈ ಸಂದರ್ಭದಲ್ಲಿ ಹೌದು. 2 ಚಿಕ್ಕ ಮಕ್ಕಳು ಎರಡು ನಿಮಗೆ ಚಿಕ್ಕ ಮಕ್ಕಳಿದ್ದಾರೆ. ಇದ್ದಾರೆ. ಆ ಮಕ್ಕಳು ಕೃಷಿ ಪದ್ಧತಿಗೆ ಹೊಂದಿಸಿಕೊಂಡು ಹೋಗಲು ಹೇಗೆ ಸಾಧ್ಯ ಆಗುತ್ತೆ? ಆಗುತ್ತೆ, ಯಾಕಂದ್ರೆ ಅವರು ಅದು ಈಗ ಅವಧಿಯಲ್ಲಿ ಬಂದಾಗ ಆಗ ಅವ್ರ ರಜೆ ಇದ್ದಾಗ ಅವರನ್ನು ತಾತ ಅಜ್ಜಿಯರ ಜೊತೆನೆ ತೊಡಗಿಸಿಕೊಳ್ತಾ ಇದ್ದಿದೆ. ತೊಡಗಿಸಿಕೊಳ್ತಾ ಅವರು ಈಗ ಇವತ್ತು ಈಗ ಒಂದು ಉದಾಹರಣೆ ಹೇಳಿದ್ರೆ, ಇವತ್ತು ನಾವು ಬಂದು ಇಳಿದ ಕೂಡ್ಲೆ ಆಹಾ. ನನ್ನ 2 ಮಕ್ಕಳು ಕೂಡ ಮನೆ ಒಳಗಡೆ ಹೋಗ್ಲಿಲ್ಲ, ಸೀದಾ ನಮ್ಮ ಹಸು ಇದ್ದ ಕಡೆ ಹೋದ್ರು. ಬ್ಯೂಟಿಫುಲ್. ಅಂದ್ರೆ ಇಬ್ರು- ನೀವು ಅದನ್ನು ನೀವು ಇಬ್ರು ಕಲಿಸ್ಕೊಳ್ತಾ ಇದ್ದೀರಿ ಇವಾಗಲೇ. ಹೌದು, ನಾನು ಮುಂದೆ- ಅದು ನನ್ನ ಈಗ ಧರ್ಮ ಪತ್ನಿ ಕೂಡ ಅಷ್ಟೇ, ಆಹಾ. ಅವಳಿಗೂ ಕೂಡ ಅದರಲ್ಲಿ ಆಸಕ್ತಿ ಇದೆ. ಹೈನುಗಾರಿಕೆ ಈಗ ತೋಟಕ್ಕೆ ಹೋಗಿ ಅಂತ ಅಷ್ಟು ಐಡಿಯಾ ಇಲ್ಲಾದ್ರೂ ಇಲ್ಲ ಕೂಡ ಈಗ ಅಂದ್ರೆ ನಿಮಗೆ ಬೆನ್ನೆಲುಬು ಆಗಿ ನಿಲ್ಲುವುದಂತ ಬೆನ್ನೆಲುಬು ಅಂತ- ಸ್ಪಷ್ಟತೆ. ಹೌದು. ಲಕ್ಷಾಂತರ ಸಂಬಳ ಸಿಗುವಂತ ಈ ಸಂದರ್ಭದಲ್ಲಿ ನೀವು ಯಾಕೆ ಈ ಕೃಷಿಗೆ ಬರ್ತಾ ಇದ್ದೀರಿ ಎಂಬಂತ ಒಂದು ಭಾವನೆ ನಿಮ್ಗೆ ಬರ್ತಾ ಇಲ್ವಾ? ಇಲ್ಲ, ಹಾಗೆ ಇಲ್ಲ. ಯಾಕಂದ್ರೆ ಯಾಕಂತ ಹೇಳಿದ್ರೆ ಈ ಕೃಷಿಯಲ್ಲಿ ನಿಮ್ಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಮಾಡ್ಲಿಕ್ಕೆ ಬರಲ್ಲ. ಇದರಲ್ಲಿ ಹೌದು, ಇವಾಗ ಜೀವನ ನಿರ್ವಹಣೆ ಮಾಡಬಹುದು, ಹೌದು. ನೆಮ್ಮದಿ ಉಂಟು, ಹೌದು. ಸಂತೋಷ ಸಿಗುತ್ತೆ. ಅಲ್ಲ, ನಾವು ಮಣ್ಣಿನಿಂದ ಬಂದು ಮಣ್ಣಿಗೆ ಹೋಗುವವರು. ಹಾಗೆ ಮಣ್ಣಿನ ಇದರನ್ನ ಈಗ ನಾನು ಇದು ದೊಡ್ಡವರು ಹೇಳಿದ್ದು, ನಾನು ಹೇಳಿದ್ದಲ್ಲ. ದೊಡ್ಡವರು ಹೇಳಿದ್ದನ್ನ ನಾನೀಗ ರಿಪೀಟ್ ಹೌದು. ಮಾಡ್ತಾ ಇದ್ದೇನೆ ಅಷ್ಟೇ. ಹೌದು, ಮಣ್ಣಿನಿಂದ ಬಂದಂತವರು ನಾವು ಮಣ್ಣಿಗೆ ಮಣ್ಣಿಗೆ ಹೋಗ್ಲಿಕ್ಕೆ ಉಂಟು. ಹೋಗ್ತೇವೆ. ಆದ್ದರಿಂದ ನಮ್ಗೆ ಅದರಲ್ಲಿ ನಾಚಿಕೆ ಅಂತದ್ದು ಕೋಟಿಗಟ್ಟಲೆ ಮಾಡ್ಕೊಂಡು ಏನು ಅವಶ್ಯಕತೆ ಇಲ್ಲ. ಇಲ್ಲ. ನೆಮ್ಮದಿ ಬಹಳ- ಜೀವನ ಮುಖ್ಯ. ನೆಮ್ಮದಿ ಜೀವನ ಮುಖ್ಯ. ಹಾಗೆ ಈಗ ಈಗ ನಮ್ಮಪ್ಪ ಅಮ್ಮ ಅವರು ವೃದ್ಧಾಪ್ಯ ಬರುವಾಗ ಅವರ ಜೊತೆ ನಾವು ಜೊತೆಗೆ ಇರಬೇಕು. ಇರ್ಬೇಕು. ಬಹಳ ಒಂದು ಒಳ್ಳೆಯ ಆಲೋಚನೆಯನ್ನು ನೀವು ಇಟ್ಕೊಂಡಿದ್ದೀರಿ. ವೃದ್ಧಾಪ್ಯ ಜೀವನ ಬರುವಂತ ಸಂದರ್ಭದಲ್ಲಿ ನಾವು ಮಕ್ಕಳು ಇರ್ಬೇಕು ಅವರ ಜೊತೆ ಇರಬೇಕು. ಹೌದು. ಆದ್ರೆ ಈಗಿನ ಪೀಳಿಗೆ ನಾವು ಒಂದಷ್ಟು ಕಡೆ ಬಹಳಷ್ಟು ಉದಾಹರಣೆ ಆಶ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಬೆಳೀತಾ ಉಂಟು. ವೃದ್ಧಾಶ್ರಮ. ಸುಬ್ರಹ್ಮಣ್ಯ ಭಟ್ರವರೇ, ವೃದ್ಧಾಶ್ರಮ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಬೆಳೀತಾ ಉಂಟು. ಮಕ್ಕಳಿಗೆ ಕಷ್ಟಕರದಲ್ಲಿ ಅವರು ಸಾಕ್ತಾರೆ. ಹೌದು. ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಉತ್ತಮ ಘಟ್ಟಕ್ಕೆ ಸೇರಿಸುವಂತ ಸಂದರ್ಭದಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಮಕ್ಕಳು ಇರುವುದಿಲ್ಲ. ಆದ್ರೆ ನೀವು ಕೊಟ್ಟಂತಹ ಈ ಒಂದು ಮಾರ್ಗದರ್ಶನ, ನೀವು ಕೊಟ್ಟಿರುವಂತಹ ಒಂದು ಪದ್ಧತಿ, ನೀವು ಬೆಳೆದು ಬಂದಿರುವಂತ ಪದ್ಧತಿ, ನಾವು ಬೆಳೆದು ನಿಮ್ಮ ಮಕ್ಕಳು ಇವತ್ತು ಅನುಸರಿಸಿಕೊಳ್ಳುವಂತ ಈ ಸಂದರ್ಭದಲ್ಲಿ ಬಹಳಷ್ಟು ಖುಷಿ ಆಗ್ತಾ ಉಂಟು. ಒಂದು ಯುವಕರಿಗೆ ಒಂದು ಮಾರ್ಗದರ್ಶನ ಆಗುವಂತ ರೀತಿಯಲ್ಲಿ ಕೂಡ ನೀವು ಒಳ್ಳೆ ಚಿಂತನೆಯನ್ನು, ಆಲೋಚನೆಯನ್ನು ಇಟ್ಕೊಂಡಿದ್ದೀರಿ. ಅದಲ್ಲದೆ ನಿಮ್ಮ ಹೆತ್ತವರಿಗೆ ಕೂಡ ತಂದೆ ತಾಯಿಯ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡು ಅಭಿನಂದನೆಯನ್ನು ಸಲ್ಲಿಸುತ್ತಾ, ವಂದನೆಗಳನ್ನು ಸಲ್ಲಿಸುತ್ತಾ, ಇದೇ ರೀತಿ ಯುವಕರಿಗೆ ನೀವು ಮಾರ್ಗದರ್ಶಕರಾಗಿ 105 ವರ್ಷ ಇರುವಂತಹ ಇತಿಹಾಸ ಇರುವಂತಹ ಕೃಷಿಯನ್ನು ಇನ್ನು ಮುಂದಕ್ಕೆ ನೀವು ಕೊಂಡು ಹೋಗುವಂತದ್ದು, 1000 ವರ್ಷಗಟ್ಟಲೆ ತನಕ ಈ ಕುಟುಂಬದ ಪದ್ಧತಿ ಇದೇ ರೀತಿ ಮುಂದುವರಿ ಎಂಬಂತ ಹಾರೈಸುತ್ತಾ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತೆ. ನನ್ನ ಮಾತಿಗೆ ಪೂರ್ಣ ವಿರಾಮ ಇಡುತ್ತೇನೆ. ಧನ್ಯವಾದಗಳು. ಜೈ ಸಹಕಾರಿ.